ನಮಸ್ತೆ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಕಾರ್ಯಕ್ರಮದ ಆರಂಭದಲ್ಲಿ ನಾವು ಪ್ರತಿ ವಾರ ಸಹ ಒಂದೊಳ್ಳೆ ಮಾತಿನಿಂದ ಆರಂಭ ಮಾಡ್ತೀವಿ. ಒಂದೊಳ್ಳೆ ಮಾತಿನ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಸರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾನ್ಯಶ್ರಿತೌ ವಾಚನ್ನ ಸದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಒಂದು ವಾರ ಪ್ರಾರಂಭ ಮಾಡೋ ಮುನ್ನ ಒಳ್ಳೆಯ ಮಾತು ಏನು ಗಮನಿಸಿ. ಸಾಮಾನ್ಯವಾಗಿ ನಮಗೆ ಮೊದಲು ಸುಭಾಷಿತ ನೋಡೋಣ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ ಅಂತ ಈ ಮಾತು. ಏನಪ್ಪ ಇದರ ಅರ್ಥ ಅಂತಂದರೆ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ, ಸ್ವಂತ ಪ್ರಜ್ಞೆ, ಸ್ವಯಂ ಪ್ರಜ್ಞೆ, ಸ್ವಂತ ತಿಳುವಳಿಕೆ ಅದು ಯಾರಿಗಿಲ್ವೋ ಶಾಸ್ತ್ರ ಏನು ಮಾಡುತ್ತೆ? ಶಾಸ್ತ್ರಗಳು ಏನೋ ಒಂದು ಮಾರ್ಗದರ್ಶನ ಮಾಡುತ್ತೆ ಅಥವಾ ಏನೋ ಒಂದು ತಿಳಿವನ್ನು ಹೇಳುತ್ತೆ. ಆದರೆ ಆ ತಿಳಿವನ್ನು ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸಲಿಕ್ಕೆ ಸ್ವಂತ ಪ್ರಜ್ಞೆಯೂ ಬೇಕಾಗುತ್ತೆ. ಹಾಗಾಗಿ ಅದನ್ನು ಕಣ್ಣಿಗೆ ಹೋಲಿಸಿದೆ. ಸ್ವಯಂ ಪ್ರಜ್ಞೆ ಅನ್ನೋದನ್ನು ಕಣ್ಣಿಗೆ ಹೋಲಿಸಿದೆ. ಕಣ್ಣೇ ಇಲ್ಲದೆ ಇದ್ದರೆ ಕನ್ನಡಿ ನೋಡ್ಕೊಂಡು ಏನು ಪ್ರಯೋಜನ? ಅದು ಈ ಮಾತಿನ ಅರ್ಥ. ಇದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಪುಟ್ಟ ಉದಾಹರಣೆ ಅರ್ಥ ಮಾಡ್ಕೊಳ್ಳೋಣ. ಒಂದು ಮ್ಯಾಪ್ ಇರುತ್ತೆ ನಮಗೆ, ಇಂಥ ಕಡೆಗೆ ಹೋಗಿ ಸೇರಬೇಕು ಅಂತಕ್ಕಂಥದ್ದು. ಅಥವಾ ಇದನ್ನು ಯಾವುದಕ್ಕೂ ಅಳವಡಿಸ್ಕೊಳ್ಳಿ. ಪಾಪ ಸಣ್ಣ ಸಣ್ಣ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನ ಹಾಗೆ ಎಲ್ಲೋ ಹೋಗ್ತೀರಾ. ಹೀಗೆ ಜ್ಯೋತಿಷಕ್ಕೆ ಬರೋಣ. ಶಾಸ್ತ್ರವನ್ನು ಕೇಳಿದ ಮೇಲೆ ಏನನ್ನು ಮಾಡಬೇಕು ಅಂತ ಏನೋ ಒಂದಷ್ಟು ತಿಳಿವು ಬರುತ್ತೆ. ಹೀಗಾಗಿ ಈ ಸಮಸ್ಯೆ ಇದೆ ಅಥವಾ ಇಂಥ ಕೆಲಸ ನೀವು ಮಾಡಬಹುದು, ಈ ಸಂದರ್ಭದಲ್ಲಿ ಇದನ್ನು ಮಾಡಿ ಅಂತ ಶಾಸ್ತ್ರ ಒಂದು ಮಾರ್ಗದರ್ಶನ ಮಾಡುತ್ತೆ. ನಮಗೆ ಏನು ಹೇಳಿರ್ತಾರೋ ಯಾವ ಕ್ಷೇತ್ರದಲ್ಲಿ ನೀವು ಮುಂದುವರಿಬಹುದು ಅಂತ ಅಂದುಕೊಳ್ಳಿ. ನೀವು ಸ್ಟಡೀಸ್ ಮಾಡ್ಬೋದು ಇಂಥ ಕ್ಷೇತ್ರದಲ್ಲಿ ಅಂದುಕೊಳ್ಳಿ. ಶಾಸ್ತ್ರ ಇಷ್ಟನ್ನು ಹೇಳುತ್ತೆ. ನಮಗೆ ಅದನ್ನು ಅಧ್ಯಯನ ಮಾಡುವ ಶಕ್ತಿ ನಮ್ಮೊಳಗಿರುತ್ತೆ. ನಮಗೆ ಸ್ವಯಂ ಪ್ರಜ್ಞೆ ಇರಬೇಕು. ನಾವು ಓದಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಳ್ಳೋದನ್ನು ಬರೀಬೇಕು. ಅಥವಾ ನಾವು ಆ ಕ್ಷೇತ್ರದಲ್ಲಿ ಅದರ ಆಗು ಹೋಗುಗಳ ಬಗ್ಗೆ ವಿವೇಚನೆ ಇರಬೇಕು. ಇದರಿಂದ ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ, ನನ್ನ ಶ್ರಮ ಏನು, ಜನರ ನನ್ನ ಜೊತೆಗಿರ್ತಕ್ಕಂತಹ ಸಹೋದ್ಯೋಗಿಗಳ ಶ್ರಮ ಏನು, ಒಂದು ಸಂಸ್ಥೆ ನಿರ್ಮಾಣ ಮಾಡುವಾಗ ಈ ಪ್ರಜ್ಞೆ ಬೇಕಾಗುತ್ತೆ. ಇದೆಲ್ಲ ಸ್ವಯಂ ಪ್ರಜ್ಞೆ. ಒಂದು ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ಶಾಸ್ತ್ರ ಅಂದರೆ ವಿಜ್ಞಾನ ಹೇಳುತ್ತೆ, ದಾರಿ ಹೀಗೆ ಹೋಗು ಅಂತ ಒಂದು ಮಾರ್ಗದರ್ಶನ ಮಾಡಬಹುದು. ಹೋಗಬೇಕಾದ್ರೆ ನಮಗೆ ಕಾಲು ಬೇಕು, ನಾವು ಅದನ್ನು ನಡಿಬೇಕು. ನಡೀತಕ್ಕಂತಹ ಸಂದರ್ಭದಲ್ಲಿ ಯಾವುದು ಕಟ್ ರೂಟ್ ಇದೆ ಅಂತಕ್ಕಂಥ ತಿಳ್ಕೊಳ್ಳೋ ಒಂದು ಸ್ವಯಂ ಪ್ರಜ್ಞೆ ಬೇಕು. ಹೀಗೆ ಬರೀ ಶಾಸ್ತ್ರದ ಮೇಲೆ ನಿಂತು ಬಿಟ್ಟರೆ ಆಗಲ್ಲ. ಅಥವಾ ನೀವು ಸೈನ್ಸ್ ಅಂತ ಅಂದ್ಕೊಳ್ಳಿ. ಶಾಸ್ತ್ರವನ್ನು ಸೈನ್ಸ್ ಕ್ಯಾಲ್ಕುಲೇಷನ್ಸನ್ನು ಹೇಳುತ್ತೆ ಅಥವಾ ಇನ್ನೇನೋ ಒಂದು ಸೂತ್ರವನ್ನು ಹೇಳುತ್ತೆ. ಆದರೆ ಅದನ್ನು ತಿಳಿಯುವ ನಮಗೂ ಅದನ್ನು ಡೆವಲಪ್ ಮಾಡ್ತಕ್ಕಂಥ ಸ್ವಯಂ ಪ್ರಜ್ಞೆ ಬೇಕು. ಅದನ್ನು ಸೂಚಿಸ್ತಾ ಇದೆ. ಎಲ್ಲವನ್ನ ಒಂದು ಇದರ ಮೇಲೆ ನಿಂತು ಬಿಡೋದಲ್ಲ, ನಾವು ಅದನ್ನು ಡೆವಲಪ್ ಮಾಡ್ತಕ್ಕಂಥ ಶಕ್ತಿ ನಮ್ಮೊಳಗಿರುತ್ತೆ. ಅದು ಇರಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ. ಅದನ್ನು ರೂಢಿಸ್ಕೋಬೇಕು, ಬೆಳೆಸ್ಕೋಬೇಕು. ಅದಕ್ಕೆ ಸಹವಾಸ ಬೇಕಾಗುತ್ತೆ, ಅಧ್ಯಯನ ಬೇಕಾಗುತ್ತೆ, ಮಾರ್ಗದರ್ಶನ ಬೇಕಾಗುತ್ತೆ. ಹೀಗೆ ಎಲ್ಲವೂ ಸೇರಿದೆ ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ಒಂದಕ್ಕೆ ಸ್ಟಿಕ್ ಆನ್ ಆಗದೆ ನಾವು ನಮ್ಮ ಕೆಲಸ ಏನು, ಕೆಲಸ ಕೊಟ್ಟಿದ್ದಾರೆ ಹೇಳಿದ್ದಾರೆ ಅಂದರೆ ನಾವು ಸ್ವಂತ ಪ್ರಜ್ಞೆ ಉಪಯೋಗಿಸ್ಬೇಕು. ಏನು ಹೇಳಿದ್ದಾರೆ, ಏನು ಮಾಡಬಹುದು, ಹೇಗೆ ಅದನ್ನು ರುಚಿಕಟ್ಟಾಗಿ ಅಥವಾ ಚೆನ್ನಾಗಿ ಅನ್ನೋದನ್ನು ನಮಗೂ ಸ್ವಲ್ಪ ತಿಳಿವಿರಬೇಕು ಅನ್ನೋದನ್ನು ಹೇಳುತ್ತೆ. ಬರೀ ಅದರ ಮೇಲೆ ನಿಂತ್ಕೋಬೇಡಿ, ನೀವು ಸ್ವಲ್ಪ ಆಲೋಚಿಸಿ ಅಂತ. ಅದು ಈ ವಾರದ ಮಾತು. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಇಡೀ ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಈ ವಾರ ಏನೇನು ವಿಶೇಷತೆಗಳಿರ್ತವೆ, ಯಾವ್ಯಾವುದನ್ನು ಪ್ರಧಾನವಾಗಿ ನಾವು ಗುರುತಿಸಬಹುದು ಗಮನಿಸಿ. ಕೋಷ್ಟಕ ನೋಡಿ. ವಾರದಲ್ಲಿ ನಾವು ಪ್ರಧಾನವಾಗಿ ಗ್ರಹಗಳ ಪರಿವರ್ತನೆಯನ್ನು ಕಾಣ್ತೀವಿ. ಕುಜ ಮಿಥುನದಲ್ಲಿ ವಕ್ರ ಸಂಚಾರ ಮಾಡ್ತಾರೆ ಮಂಗಳವಾರದಿಂದ, ಅಂದರೆ ಜನವರಿ 21 ಮಂಗಳವಾರದಿಂದ. ಆ ನಂತರದಲ್ಲಿ ನಾವು ಕಾಣ್ತಕ್ಕಂಥದ್ದು ಬುಧನ ಒಂದು ಪರಿವರ್ತನೆಯನ್ನು. ಶುಕ್ರವಾರ ದಿವಸ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಬುಧ. ಧನು ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ. ಅದು ಈ ವಾರದಲ್ಲಿ ನಾವು ಕಾಣ್ತಕ್ಕಂಥ ಪ್ರಮುಖವಾದ 2 ಬದಲಾವಣೆಗಳು. ಉಳಿದ ಹಾಗೆ ನಮಗೆ ಕುಂಭಮೇಳದಲ್ಲಿ ವಿಶೇಷವಾದ
ಏನು ಸ್ನಾನ, ಶಾಹಿ ಸ್ನಾನ ನೆರವೇರ್ತಾ ಇದೆ. ಸಾಧ್ಯವಾದವರು ಹೋಗಬಹುದು. ಇನ್ನು ಫೆಬ್ರವರಿ 26 ಶಿವರಾತ್ರಿಯವರೆಗೆ ಇರುತ್ತದೆ. ಅದು ಪ್ರತಿದಿನದ ವಿಶೇಷ, ವಾರದ ವಿಶೇಷ ಅಂತಲ್ಲ, ಪ್ರತಿದಿನದ ವಿಶೇಷ. ನಾವು ಸಾಧ್ಯವಾದವರು ಭಾಗವಹಿಸಿ. ಇದು ಈ ವಾರದ ವಿಶೇಷ. ಸರಿ ಶಾಸ್ತ್ರಿಗಳೇ, ಕಾಲರ್ ರೆಡಿ ಇದ್ದಾರೆ. ಕಲ್ಪಶ್ರೀ ಅವರು ಕಾರವಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಲ್ಪಶ್ರೀ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಅವ್ರು ಹುಟ್ಟಿದ ದಿನಾಂಕ ಅಕ್ಟೋಬರ್ 18 ರಾತ್ರಿ 1:03. 18 96. ಅಕ್ಟೋಬರ್ 18 ರಾತ್ರಿ 1996 ರಾತ್ರಿ 1:03. 1:03. ಏನ್ ಪ್ರಶ್ನೆ ಇತ್ತು? ನನ್ ಮಗ ಒಂದು ಬೋಟಿ ತಗೊಂಡು ಬಿಸ್ನೆಸ್ ಮಾಡ್ತಾ ಇದ್ದ ಮೇಡಮ್. 3 ವರ್ಷ ಆಯ್ತು. ಬರೇ ಸಾಲ ಮಾಡ್ಕೊಂಡ್ ಮಾಡಿದ್ದು. ಅದ್ರಲ್ಲಿ ಅವನಿಗೆ ಇನ್ನೂ ಅಭಿವೃದ್ಧಿ ಆಗ್ಲಿಲ್ಲ ಮೇಡಮ್. ಈ ವರ್ಷ ಆದ್ರೂ ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಈ ಬಗ್ಗೆ. ಸರಿ ಸರ್. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ನಿಮ್ ಕಾಲ್ ಸಿಕ್ಕಿದ್ ನನ್ ಗುರುಜಿ. ಅಯ್ಯೋ ರಾಮಚಂದ್ರ, ನಾವು ಪ್ರತಿದಿನ ನೋಡ್ತೀವಿ ಪ್ರೋಗ್ರಾಮ್. ಹೌದಾ? ಹೇಗ್ ಬರ್ತಾ ಇದೆ ಕಾರ್ಯಕ್ರಮ? ಚೆನ್ನಾಗಿದೆ ಸರ್ ಗುರುಜಿ. ಅಲ್ಲಿ ನೀವ್ ಹೇಳೋದ್ ಪ್ರತಿ ಒಂದು ಪ್ರತಿ ಭವಿಷ್ಯ ಎಲ್ಲಾನು ನೀವ್ ಹೇಳೋದ್ ರೀತಿನೇ ಆಗತ್ತೆ ಗುರುಜಿ. ಸರಿ, ಸಂತೋಷ. ನಾನು ಹೇಳಿದ ರೀತಿಯಲ್ಲ, ಆ ರೀತಿಯಲ್ಲಿ ಗ್ರಹಸ್ಥಿತಿ ಇದ್ದಾಗ ಆಯಾ ಫಲ ಅನ್ನೋದನ್ನ ಋಷಿಗಳು ಕಂಡಿರ್ತಕ್ಕಂಥದ್ದು. ಏನ್ ಹೇಳ್ತೀರಿ ಅದೇ ರೀತಿ ಆಗತ್ತೆ ಗುರುಜಿ. ಆಗ್ಲಿ ಸಂತೋಷ. ಇದು ನೋಡೋಣ, ಇವ್ರದ್ದು ಯಾಕೋ ಬಿಸ್ನೆಸ್ ಕೈ ಹತ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ? ನೋಡಿ, ಇವ್ರದ್ದು ಕರ್ಮಾಧಿಪತಿ ಕುಜ. ಆತ ಲಗ್ನದಲ್ಲಿ, ಕರ್ಕಟಕ ಲಗ್ನ ಇವ್ರದ್ದು. ಆ ಲಗ್ನಕ್ಕೆ ಕುಜ ಏನು ಮಾರಕನಲ್ಲ. ಧನಾಧಿಪತಿ ವಸ್ತುತಃ ನೀಚನಾಗಿದ್ದಾನೆ. ಹಣಕಾಸಿನ ವಹಿವಾಟು, ಕೆಲಸ, ಶ್ರಮ ಜಾಸ್ತಿ ಇವರಿಗೆ. ಆ ಶ್ರಮಕ್ಕೆ ತಕ್ಕಂಥ ಫಲ ಸಿಗದೆ ಹೋಗ್ತಾ ಇದೆ. ಅದು ವಸ್ತುತಃ ಇದರ ಸಮಸ್ಯೆ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಅಲ್ಲಿ ವಸ್ತುತಃ ಲಾಭಾಧಿಪತಿಯು ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಈಶ್ವರ ಸನ್ನಿಧಾನ ಇದ್ದರೆ ಪ್ರತಿ ಭಾನುವಾರ ಈಶ್ವರನಿಗೆ ಗೋಧಿ ಸಮರ್ಪಣೆ ಮಾಡೋಕ್ಕೆ ಹೇಳಿ. ಹಾಗೂ ಅವರೇ ಧಾನ್ಯ, ಗೋಧಿ ಹಾಗೂ ಅವರೇ, ಇದನ್ನು ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಕೊಟ್ಟು ಬರಲಿ. 6 ತಿಂಗಳುಗಳ ಕಾಲ ಇದನ್ನು ಪ್ರಯತ್ನ ಮಾಡಲಿ. ಆಮೇಲೆ ಒಂದು ಕಾಲ್ ಮಾಡಿ ನೋಡೋಣ ಏನು ಬದಲಾವಣೆ ಆಗುತ್ತೆ ಅಂತ. ಶ್ರದ್ಧೆಯಿಂದ ಮಾಡೋಕ್ಕೆ ಹೇಳಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸನಗೌಡ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಾಸನಗೌಡ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 18/3/92 ಮೇಡಮ್. 18/3/92. ಸಮಯ ಸಂಜೆ ಅಥವಾ ರಾತ್ರಿ ಗೊತ್ತಿಲ್ಲ ಮೇಡಮ್, ಅದು ಕರೆಕ್ಟ್ ಆಗಿ. ಏನ್ ಪ್ರಶ್ನೆ ಇತ್ತು ಮೇಡಮ್? ನಮ್ದು ನನಗೆ ತೊಂದರೆ ಇದೆ ಮೇಡಮ್, ಅದು ಯಾವ ಕೆಲಸನೂ ಆಗ್ತಿಲ್ಲ. ಸರಿ, ಶಾಸ್ತ್ರಿಗಳ ಜೊತೆ ಮಾತಾಡಿ. ಶಾಸನಗೌಡ್ರೆ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಡೈಲಿ ನಿಮ್ ಪ್ರೋಗ್ರಾಮ್ ನೋಡ್ತೀನಿ ಗುರುಗಳೇ ನಾನು. ಹೌದಾ? ಇವತ್ತು ಕನೆಕ್ಟ್ ಆಯ್ತು. ಆಗಲಿ, ಸಂತೋಷ, ಬಹಳ ಸಂತೋಷ. ನಿಮ್ಮ ಜೊತೆಗೆ ಮಾತಾಡಿ ಸಂತೋಷವೇ ಆಯಿತು. ಏನು ರಾಶಿ ನಿಮ್ಮದು? ಕನ್ಯಾ ರಾಶಿನಾ? ಇದು ನಂದು ಕುಂಭರಾಶಿ ಅಂತ. ನಿಮ್ಮ ಹೆಸರಿನ ಪ್ರಕಾರ ನೋಡ್ತೀರಾ. ವಸ್ತುತಃ ನೀವು ಡೇಟ್ ಆಫ್ ಬರ್ತ್ ಹೇಳಿದ್ರಲ್ಲ, ಅದಕ್ಕೆ ಕನ್ಯಾ ರಾಶಿ ಬರುತ್ತೆ. ಇರಲಿ, ಅದನ್ನು ಪಕ್ಕಕ್ಕೆ ಇಡೋಣ. ಈಗ ವ್ಯವಹಾರ ನಾಮ ಅಂತ ನಿಮ್ಮ ಹೆಸರಿನ ಬಲದ ಮೇಲೆ ಕುಂಭರಾಶಿಯನ್ನೇ ಗಮನದಲ್ಲಿ ಇಟ್ಕೊಂಡು ನೋಡೋಣ. ಈಗ ಕುಂಭರಾಶಿ ಈಗ ಸ್ವಲ್ಪ ಅಲ್ಲಿ ಕರ್ಮಾಧಿಪತಿ ನಿಮಗೆ, ಈಗ ನಾನು ಅಷ್ಟೇ ಹೇಳಿದೆ, ಅವನು ನೀಚ ಸ್ಥಾನದಲ್ಲಿ ಇರೋದಲ್ಲದೆ ವಕ್ರಿಯಾಗಿ ಈಗ ಅವನು ಶತ್ರು ಕ್ಷೇತ್ರ ಸಂಚರಿಸ್ತಾನೆ. ಹೀಗಾಗಿ ಸ್ವಲ್ಪ ತೊಡಕುಗಳಾಗುತ್ತೆ. ಇದರ ನಿವಾರಣೆಗೆ ಹತ್ತಿರದಲ್ಲಿ ನರಸಿಂಹ ಸನ್ನಿಧಾನ ಇದ್ದರೆ ನರಸಿಂಹಸ್ವಾಮಿಗೆ ಪಂಚಾಮೃತ ಸೇವೆ ಮಾಡಿಸಿ. ಪ್ರತಿ ಮಂಗಳವಾರ ಮಾಡಿಸಿ. 12 ಮಂಗಳವಾರ ಮಾಡಿಸಿ. ತುಂಬ ಶ್ರದ್ಧೆಯಿಂದ ಭಕ್ತಿ ಸಮರ್ಪಣೆ ಮಾಡಿ. ಖಂಡಿತ 12 ವಾರದೊಳಗೆ ಒಂದು ಬದಲಾವಣೆ ಕಾಣ್ತೀರಾ. ನರಸಿಂಹ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸೋದು, ನೀವೊಂದು ತೀರ್ಥ ತಗೊಳ್ಳೋದು, ಒಂದು ಪ್ರಯತ್ನ ಮಾಡಿ ನೋಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿನೋದ್ ಅವರು ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಿನೋದ್ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 25/3/1977. 25/3/1977. ಸಮಯ ಬೆಳಗಿನ ಜಾವ ಅಂತ ಗೊತ್ತು ಮೇಡಮ್, ಟೈಮ್ ಕರೆಕ್ಟ್ ಆಗುತ್ತಿಲ್ಲ. ಸರಿ, ಏನ್ ಪ್ರಶ್ನೆ ಇತ್ತು? ಮೇಡಮ್, ನಮ್ ಕೆಲ್ಸದ ಬಗ್ಗೆ ಹೇಗಿದೆ? ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ವಿನೋದ್. ಬುದ್ಧಿಗಳೇ ನಮಸ್ಕಾರ. ಹೇಳಿ. ನಮಸ್ಕಾರ. ಅದೇ ಬುದ್ಧಿ, ನಮ್ ಕೆಲ್ಸದ ಬಗ್ಗೆ ಏನು? ಯಾಕೆಂದ್ರೆ ಹಿಂಸೆ, ಯಾವಾಗ ನೋಡಿದ್ರು ಹಿಂಸೆ. ಅದಕ್ಕೂ ನೋಡೋಣ ಇಲ್ಲಿ ಏನಾಗಿದೆ. ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮದು ವೃಷಭ ರಾಶಿ.
ನೀವು ಏನಂತ ಗುರುತಿಸ್ತಾ ಇದ್ದೀರಾ? ನಿಮ್ಮ ರಾಶಿ ಗೊತ್ತಿದೆಯಾ ನಿಮಗೆ? ಅವರು ಶುಭರಾಶಿ ಶುಭರಾಶಿ ಅಂತಲೇ ಗೊತ್ತು. ಸರಿ, ನಕ್ಷತ್ರ. ಹಾಂ, ಸರಿ, ಆಯಿತು. ನೋಡಿ, ಈ ರಾಶಿಯ ಈಗ ಕರ್ಮಸ್ಥಾನದ ಅಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನೆ, ಶನೈಶ್ಚರ ಇದೆ. ನಿಮ್ಮ ಜಾತಕದಲ್ಲಿ ಏನಾಗಿದೆ, ಈ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಜಾತಕ ಬೇರಿದ್ದ ಹಾಗೆ, ಬೇರು ಹೇಗಿರ್ತದೋ ಅಂದರೆ ಆ ವೃಕ್ಷದ ಫಲ ಹಾಗಿರ್ತದೆ. ಹೀಗಾಗಿ ನಿಮ್ಮ ಜಾತಕದಲ್ಲಿ ಏನಾಗಿದೆ, ಆ ಕರ್ಮಾಧಿಪತಿ ಯಾರು ಕೆಲಸದ ಅಧಿಪತಿ ಅವನು ಶತ್ರು ಕ್ಷೇತ್ರದಲ್ಲಿದ್ದಾಗ ಕಿರಿಕಿರಿ ಆಗುತ್ತೆ, ಸಮಾಧಾನ ಇರಲ್ಲ. ಮತ್ತು ಅಲ್ಲಿ ಕುಜ ಸೇರಿದ್ದಾನೆ, ಅಲ್ಲ ಕರ್ಮಾಧಿಪತಿ ಕುಜ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಕಿರಿಕಿರಿಗಳಾಗುತ್ತೆ. ನೀವು ಅಷ್ಟೇ, ಪ್ರತಿ ದಿವಸ ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಸನ್ನಿಧಾನ ಇದ್ದರೆ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ಪ್ರತಿ ಮಂಗಳವಾರ ನರಸಿಂಹನ ತುಳಸಿ ಅರ್ಚನೆ ಮಾಡೋದ್ರಿಂದ ನೋಡಿಪ್ಪ, ಕಿರಿಕಿರಿ ಆಗ್ತಕ್ಕಂಥದ್ದು, ಅಸಮಾಧಾನ ಆಗ್ತಕ್ಕಂಥದ್ದು, ಕೆಲಸ ಒಂದು ರೀತಿಯ ಸಮಾಧಾನ ಕೊಡೋದಿಲ್ಲ, ಆ ರೀತಿ ಇರ್ತದೆ. ಈ ತುಳಸಿ ಅರ್ಚನೆ ಮಾಡೋದ್ರಿಂದಾಗಿ ತುಂಬ ಸಮಾಧಾನ ಸಿಗುತ್ತೆ, ಕೆಲಸ ನಿಮಗೆ ಹಿತವೂ ಆಗುತ್ತೆ, ವಾತಾವರಣವೂ ಸರಿ ಹೋಗುತ್ತೆ. ಪ್ರಯತ್ನ ಮಾಡಿ ನೋಡಿ, ಪ್ರತಿ ಮಂಗಳವಾರ ಮಾಡಿ, 6 ತಿಂಗಳ ಕಾಲ ಮಾಡಿ. ಈ ಪ್ರಯತ್ನದಿಂದ ಆಗುತ್ತೆ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶೈಲಾ ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೈಲಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ಬೇಕಾಯ್ತು. 7/7/2014. 7/7/2014. ಸಮಯ ಸೋಮವಾರ ರಾತ್ರಿ 10:05 ರಾತ್ರಿ 10:05. ಏನ್ ಪ್ರಶ್ನೆ ಇತ್ತು ಮಾ? ಒಂದು ಮುಂದಿನ ಭವಿಷ್ಯ ಮತ್ತು ಸ್ವಲ್ಪ ಆರೋಗ್ಯ ಬಗ್ಗೆ ಕೇಳ್ಬೇಕಾಯ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಶೈಲಾ ಅವರೇ, ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಒಂದು ಮುಂದಿನ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಬಗ್ಗೆ ಕೇಳ್ಬೇಕಾಯ್ತು. ನೋಡಿ, ಇವ್ರ ಜಾತಕ ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಪಟ ಎಷ್ಟು ಬೇಕೋ ಅಷ್ಟು ಉತ್ತರ ಅವ್ರು ಕೇಳೋ ಮುನ್ನನೇ ಡೇಟ್ ಆಫ್ ಬರ್ತ್ ಇದೆಲ್ಲ ಬೇಕು. ನೋಡಿ, ಇದನ್ನು ನಿಮ್ಮಂತ ನೋಡಿ ಇನ್ನೊಬ್ಬರು ಕಲ್ತ್ಕೋಬೇಕು. ಆ್ಯಕ್ಚುಲಿ ತುಂಬ ಒಳ್ಳೆ ನಿಮ್ಮ ಇದು ಇಷ್ಟ ಆಯಿತು ನನಗೆ. ಇವರ ಜಾತಕ ಗಮನಿಸಿದ್ರೆ ಚೆನ್ನಾಗಿದೆಯಪ್ಪ, ತುಂಬ ಚೆನ್ನಾಗಿದೆ. ಇವರಿಗೆ ಪ್ರತಿಭಾಶಾಲಿಗಳು, ತುಂಬ ಬುದ್ಧಿ ಇದೆ, ಚೆನ್ನಾಗಿ ಓದಬೇಕು. ಗ್ರಹಗಳ ಬಲ ಚೆನ್ನಾಗಿದ್ದಾಗ ಇವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ವಿಶೇಷವಾದ ಅನುಗ್ರಹ ಉಂಟಾಗ್ಬಿಡುತ್ತೆ. ಹೀಗಾಗಿ ಶುಕ್ರನಿಂದಾಗಿ ಮಾಲವೀಯ ಯೋಗ ಇದೆ, ಪಂಚಮದಲ್ಲಿ ಬುಧಾದಿತ್ಯ ಯೋಗ ಇದೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಶನೈಶ್ಚರ ಉಚ್ಚನಾಗಿದ್ದಾನೆ, ಒಳ್ಳೆ ರಾಜಯೋಗದ ಲಕ್ಷಣ. ಚೆನ್ನಾಗಿ ಓದಿಸಿ ಚೆನ್ನಾಗಿರ್ತಾರೆ, ಏನು ಆತಂಕ ಬೇಡ. ಆರೋಗ್ಯದ ಕಡೆ ಆಗಲಿ ಅಥವಾ ಇನ್ನೇನೋ ವಿದ್ಯಾಭ್ಯಾಸದಿಂದ ಇನ್ನೇನೋ ಡೈವರ್ಷನ್ ತೊಗೊಂಡ್ಬಿಡ್ತಾರೆ, ಆ ಥರದ್ದು ಏನೂ ಇಲ್ಲ. ಚೆನ್ನಾಗಿದೆ, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರಾಯ್ತು. ಒಂದು ಮಾರ್ಗದರ್ಶನ ತೋರಿಸಿ ಅಷ್ಟೇ, ಅವ್ರ ಪಾಡಿಗೆ ಅವ್ರು ಓದ್ಬಿಡ್ತಾರೆ. ಒಳ್ಳೆಯದಾಗಲಿ, ಚೆನ್ನಾಗಿದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ರಕ್ಷಿತ್ ಕುಮಾರ್ ಅವರು ಹಾಸನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಕ್ಷಿತ್ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗ ರಕ್ಷಿತ್ ಕುಮಾರ್ ಮಗ ರಕ್ಷಿತ್ ಕುಮಾರ್. ಓಕೆ, ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/8/2003 ಮೇಡಮ್. 5/8/2003. ಸಮಯ 9:40. 9:40. ರಾತ್ರಿನಾ ಬೆಳಗ್ಗೆನಾ? ಬೆಳಿಗ್ಗೆ ಮೇಡಮ್, ಬೆಳಿಗ್ಗೆ. ಓಕೆ, ಏನ್ ಪ್ರಶ್ನೆ ಇತ್ತು? ಒಂದು ವಿದ್ಯಾಭ್ಯಾಸದ ಹೆಂಗಿದೆ? ಸರಿ, ಶಾಸ್ತ್ರಿಗಳ ಜೊತೆ ಮಾತಾಡಿ. ನಮಸ್ಕಾರ ರಕ್ಷಿತ್ ಕುಮಾರ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ಮ ಕಾರ್ಯಕ್ರಮ ನೋಡ್ತಿರ್ತೀವಿ. ನೋಡ್ತಾ ಇರ್ತೀರಾ? ಬಹಳ ಸಂತೋಷ. ಸಂತೋಷ. ಇವರಿಗೆ ವಿದ್ಯಾಭ್ಯಾಸದ ಬಗ್ಗೆ ಗಮನಿಸೋದಾದರೆ ನೋಡಿ, ಬುದ್ಧಿಸ್ಥಾನದ ಅಧಿಪತಿ ಶನೈಶ್ಚರ, ಆತ ಕರ್ಮಸ್ಥಾನ ಮಿತ್ರಕ್ಷೇತ್ರದಲ್ಲಿದ್ದಾನೆ. ತುಂಬ ಒಳ್ಳೆಯದೇ. ಮಿತ್ರಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪುಷ್ ಮಾಡ್ತಾ ಇರಬೇಕು, ಅವರಿಗೆ ಹೇಳ್ತಾ ಇರಬೇಕು, ಓದು 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 ಅಂತ. ಮತ್ತು ಸ್ನೇಹಿತರ ಕಡೆಗೆ ಸ್ವಲ್ಪ ಗಮನ ಕೊಡಲಿಕ್ಕೆ ಹೇಳಿ. ಒಳ್ಳೆ ಸಜ್ಜನರ ಸಂಘ ತುಂಬ ಒಳ್ಳೆ ಮಾರ್ಗವನ್ನು ತೋರಿಸುತ್ತೆ. ಅವ್ರ ಜೊತೆಗಿದ್ರೇ ಸಾಕು, ಒಳ್ಳೆ ಕಡೆಗೆ ಹೊರಟೋಗ್ಬಿಡ್ತೀವಿ. ಆ ರೀತಿಯಲ್ಲಿ ಅದೊಂದು ಸಂಘ ಒಂದು ನೋಡಿಕೊಂಡ್ರೆ ಸಾಕು. ಉಳಿದ ಹಾಗೆ ತೊಂದರೆ ಏನೂ ಇಲ್ಲ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋಕ್ಕೆ ಹೇಳಿ. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಂಡ್ರೂ ಆಗುತ್ತೆ. ಅದನ್ನು ಮಾಡೋದ್ರಿಂದ, ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಒಳ್ಳೆ ಗುರಿ ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಇಷ್ಟು ಮಾಡಲಿ ಸಾಕಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಪೂಜಾ ಅವರು ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪೂಜಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಪೂಜಾ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 22/4/1997 ಮೇಡಮ್. 22/4/1997. ಹೌದು. ಸಮಯ ಮಾರ್ನಿಂಗ್ 7:30 ಮೇಡಮ್. 7:30. ಏನು ಪ್ರಶ್ನೆ ಇತ್ತು? ಮದ್ವೆ ಬಗ್ಗೆ ಕೇಳಬೇಕಿತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಪೂಜಾ ಅವರೇ, ನಮಸ್ತೆ ನಮಸ್ಕಾರ. ಗುರುಜಿ. ನಮಸ್ಕಾರ. ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು ಗುರುಜಿ. ನೋಡಿ, ಈಗ ಪ್ರಸ್ತುತ ನಿಮ್ಮ ಕಾಲ ಯಾವುದು ನಡೀತಾ ಇದೆ ಅಂದರೆ, ಈಗ ಗುರುದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ ನೋಡಿಪ್ಪ. 2027 ಆಗ ನಿಮಗೆ ಹೆಚ್ಚಿನ ಬಲ ಇದೆ. ಹಾಗಂತ ಈಗಿಲ್ವಾ ಅಂತಲ್ಲ, ಈಗಲೂ ಇದೆ. ಈಗ ನಿಮಗೆ ವಸ್ತುತಃ ಗುರುಬಲ ಇದೆ,
ಗುರುಬಲವಿದ್ದಾಗಲೂ ಸ್ತ್ರೀಯರಿಗೆ ಅಂದರೆ ವಿವಾಹಕ್ಕೆ ಒಳ್ಳೆಯ ಕಾಲ ಅನ್ನೋದನ್ನು ಶಾಸ್ತ್ರಗಳು ಹೇಳಿದೆ. ಹೀಗಾಗಿ ಅನುಕೂಲ ಇದೆ, ಈಗಲೂ ಅನುಕೂಲ ಇದೆ. ನಿಮಗೆ 26, 27 ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಸಾಧ್ಯತೆ ಇದೆ. ಏನಪ್ಪ ವಿಳಂಬ ಆಗೋಯ್ತು ಅಂತ ನೀವೇನು ಆತಂಕ ಮಾಡ್ಕೋಬೇಡಿ. ಮತ್ತು ಇಲ್ಲಿ ಕಾಣುವ ಹಾಗೆ ಏನು ಅಂಥ ಪ್ರಮಾದಗಳು, ತೊಡಕುಗಳು, ದೋಷಗಳು ಇತ್ಯಾದಿ ಏನೂ ಇಲ್ಲ. ಹೀಗಾಗಿ ಗಾಬರಿ ಬೇಡ, ಆಗುತ್ತೆ, ಸಮಾಧಾನ ಇರಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಮೊದಲ 3 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಎಸ್, ನೋಡೋಣ. ಈ ವಾರದಲ್ಲಿ ನಾನಾಗಲೇ ಹೇಳಿದ ಹಾಗೆ ಬುಧ ಮತ್ತು ಈ ಕುಜನ ರಿವರ್ಸ್, ಅಂದರೆ ಅದನ್ನು ನಾವು ವಕ್ರಗತಿ ಅಂತ ಕರಿತೀವಿ, ಆ ಒಂದು ಪರಿವರ್ತನೆಗಳಿಂದಾಗಿ ಹಾಗೂ ಚಂದ್ರಮಾಂದ್ಯರು ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ನೋಡೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆ ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೂ ತೊಂದರೆ, ಸ್ವಲ್ಪ ಮಾತು ಕಠಿಣವಾಗಿ ಮಾತಾಡ್ತೀರಾ, ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತೀರ, ಕುಟುಂಬದಲ್ಲಿ ಯಜಮಾನರು ಅನ್ನಿಸ್ಕೊಂಡಿರ್ತೀರ, ಅವರು ಸ್ವಲ್ಪ ಒರಟಾಗಿ ಮಾತಾಡ್ಬಿಡೋದು. ಹಿರಿಯರು ಏನಾದರೂ ಒರಟು ಮಾತಾಡಿಬಿಟ್ರೆ ತುಂಬ ನೋವಾಗ್ಬಿಡುತ್ತೆ. ಹಾಗಾಗಿ ಅಂಥದ್ದೊಂದು ಸಂದರ್ಭ ಎದುರಾಗೋ ಸಾಧ್ಯತೆ ಇದೆ, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಹೋದರ ಸಹಕಾರ ಇತ್ಯಾದಿಗಳೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಚೆನ್ನಾಗಿದೆ. ಆದರೆ ಮಾತು ಸ್ವಲ್ಪ ಹಿಡಿತದಲ್ಲಿರಬೇಕು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಈ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಕೆಲಸದಲ್ಲಿ ಲಾಭ ಇತ್ಯಾದಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ವೃತ್ತಿಯಲ್ಲಿ ಅನುಕೂಲ, ವಿದೇಶ ವಹಿವಾಟಿನ ಲಾಭ ಮತ್ತು ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇದೆಲ್ಲ ಚೆನ್ನಾಗಿದೆ. ಸಹಾಯಕರಿಂದ ತೊಂದರೆ, ಸ್ವಲ್ಪ ಮಟ್ಟಿಗೆ ಅಲ್ಲಿ ಯಾರನ್ನ ನಂಬ್ತಿರೋ, ಯಾರೋ ಕೆಲಸ ವಹಿಸಿರ್ತಾರಲ್ಲ ಅವರಿಂದ ಸ್ವಲ್ಪ ತೊಡಕುಗಳು ಉಂಟಾಗಬಹುದು, ಅದರ ಕಡೆ ಗಮನ ಇರಲಿ. ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭ ಅಥವಾ ದುಡಿಮೆ ಚೆನ್ನಾಗಿರುತ್ತದೆ, ಚೆನ್ನಾಗಿದೆ. ಹೆಚ್ಚಿನ ಅಂಶ ಒಳ್ಳೆಯ ರೀತಿಯಲ್ಲಿದೆ. ಮಾತಿನ ಬಗ್ಗೆ ಸ್ವಲ್ಪ ಹಿಡಿತದಲ್ಲಿದ್ದರಾಯಿತು. ವಿದ್ಯಾರ್ಥಿಗಳು ಸ್ವಲ್ಪ ಗಮನ ತೊಗೊಂಡ್ರಾಯಿತು. ಪ್ರಾರ್ಥನೆಗೆ ಏನಪ್ಪ ಮಾಡೋದು? ಪ್ರಾರ್ಥನೆಗೆ ದತ್ತಾತ್ರೇಯ ಪ್ರಾರ್ಥನೆ, ಗುರು ಜೊತೆಗೆ ಮಂದಿ ಸೇರಿದಾಗ ದತ್ತಾತ್ರೇಯರ ಆರಾಧನೆ ಮಾಡಿದಾಗ ತುಂಬ ಅನುಕೂಲ ಆಗುತ್ತೆ. ಇದನ್ನು ಮಾಡಿ. ವೃಷಭ ರಾಶಿಯವರಿಗೆ ಗಮನಿಸಿದ್ರೆ ಆರೋಗ್ಯದಲ್ಲಿ ಏರುಪೇರಿದೆ. ವಾರದ ಆದಿಯಲ್ಲಿ ಪ್ರಾರಂಭದಲ್ಲಿ ನಿಮಗೆ ಗಮನಿಸ್ಕೊಳ್ಳಿ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗೇ ಇದೆ. ಅಲ್ಲಿ ವಸ್ತ್ರ ವ್ಯಾಪಾರ, ವಸ್ತ್ರಾಭರಣಗಳಿಗೆ, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ, ಡಿಸೈನಿಂಗು, ಮನೆ ಇಂಟೀರಿಯರು, ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಇದ್ರ ಕಡೆ ಗಮನ ಕೊಡಿ. ತಲೆ ಸಿಡಿತ, ತಲೆ ಭಾರ, ಇಂಥದ್ದು ಶೀತ, ನೆಗಡಿ ಈ ಬಾಧೆಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ವಾರದ ಆದಿಯಲ್ಲೇ ನಿಮಗೆ ಕಿರಿಕಿರಿ ಆಗಿಬಿಡುತ್ತೆ. ಮತ್ತು ಹಣ, ವಿದ್ಯೆ ವಿಚಾರದಲ್ಲಿ ಸ್ವಲ್ಪ ಕಷ್ಟ, ನಷ್ಟ, ಕೋಪ, ಕಲಹ ಈ ಥರದ್ದೆಲ್ಲ ಇದೆ. ಅದಕ್ಕೆ ಕಾರಣ ಚಂದ್ರ ಕೇತುವಿನ ಜೊತೆಗೆ ಸಂಚರಿಸ್ತಕ್ಕಂಥ ಸ್ವಲ್ಪ ಸಾಲ ಇತ್ಯಾದಿಗಳ ಒಂದು ಲಕ್ಷಣ, ಉದರ ಬಾಧೆ ಬರ್ತಕ್ಕಂಥದ್ದು, ಬುದ್ಧಿ, ಸ್ತ್ರೀಯರಿಗೆ ಬುದ್ಧಿ ಇರ್ತಕ್ಕಂಥದ್ದು ಈ ಥರದ್ದು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸಂಗಾತಿಯ ಸಹಕಾರ, ವ್ಯಾಪಾರದಲ್ಲಿ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಹೋಗ್ತೀರಾ. ಚಂದ್ರನ ಬಲ ಬಂದುಬಿಡುತ್ತೆ. ಈ ಕಾರಣದಿಂದಾಗಿ ವ್ಯಾಪಾರಿಗಳಿಗೆ ಬಹಳ ಚೆನ್ನಾಗಿರ್ತದೆ. ಅದರಲ್ಲೂ ಚಂದ್ರ ಕ್ಷೇತ್ರ ಅಂತಂದರೆ ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ, ಕೃಷಿ ಅದರ ರಿಲೇಟೆಡ್ ಆಗಿರತಕ್ಕಂಥ ಎಲ್ಲ ಕ್ಷೇತ್ರಗಳು, ಮತ್ತು ನೀರಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು, ಸ್ತ್ರೀಯರಿಗೆ ಸಂಬಂಧಿಸಿರ್ತಕ್ಕಂಥ ಉಡುಗೆ ತೊಡುಗೆ ಇತ್ಯಾದಿ ಯಾವುದೂ ಆಗುತ್ತೆ. ಇವೆಲ್ಲ ಚೆನ್ನಾಗಿದೆ. ಇನ್ನು ದೇವ ಪಿತೃ ಕಾರ್ಯಗಳಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ. ಅದು ಮಾಂದಿ ಕಾರಣದಿಂದಾಗಿ ಸ್ವಲ್ಪ ಹಿರಿಯರು ಅಥವಾ ಇನ್ಯಾವುದೋ ದೇವತಾ ಕಾರ್ಯಗಳು ಈ ರೀತಿಯ ಒಂದು ತೊಡಕು ಬರ್ತದೆ. ಅಡ್ಡಿ, ಆತಂಕ ಅಥವಾ ಇನ್ನೇನೋ ಅಶುಚಿ, ಮೈಲಿಗೆ ಈ ಥರದ್ದೇನೋ ಬಂದುಬಿಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ ವೃಷಭ ರಾಶಿಯವರಿಗೆ ಅಂತ್ಯದಲ್ಲಿ. ಪ್ರಾರ್ಥನೆಗೆ ನರಸಿಂಹ ಸನ್ನಿಧಾನದಲ್ಲಿ ಒಂದು ಗಂಧಾಲಂಕಾರ ಅಥವಾ ಗಂಧದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ತುಂಬ ಇಷ್ಟ ನರಸಿಂಹಸ್ವಾಮಿಗೆ. ಆ ಒಂದು ಸಮರ್ಪಣೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ ನೋಡೋಣ. ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ವ್ಯಯ ಇದೆ, ಅಧಿಕವಾದ ವ್ಯಯ ಉಂಟಾಗುತ್ತೆ. ಆರೋಗ್ಯದಲ್ಲೂ ವ್ಯತ್ಯಾಸ ಆಗುತ್ತೆ. ನಿಮಗೂ ಕೂಡ ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಕೃಷಿಕರಿಗೆ ಅನುಕೂಲ ಇದೆ. ಸಂಗಾತಿಯ ವಿಚಾರದಲ್ಲಿ ಸಾಮರಸ್ಯ, ಯಾವುದೇ ಕಿತ್ತಾಟ ಇಲ್ಲದೆ, ಕಲಹ ಇಲ್ಲದೆ ಒಂದು ಸಮಾಧಾನ ಇರ್ತದೆ, ಪರವಾಗಿಲ್ಲ. ಆದರೆ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರವಾಗಿರಬೇಕು. ಸ್ತ್ರೀಯರು ಬಂಧು ಮಿತ್ರರ ಜೊತೆಗೆ, ಇದ್ರ ಹೊರತಾಗಿ ಹೇಳ್ತಾ ಇದ್ದೇನೆ, ಬಂಧು ಮಿತ್ರರ ಜೊತೆಗೆ ಸ್ವಲ್ಪ, ಅದರಲ್ಲೂ ಸ್ತ್ರೀಯರು ಮುಖ್ಯವಾಗಿ ವ್ಯವಹಾರ ಇತ್ಯಾದಿಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ತೊಂದರೆ ಮಾಡುತ್ತೆ ಮತ್ತು ಅಪಮಾನಗಳು ಎದುರಿಸಬೇಕಾಗುತ್ತೆ. ನಂಬಿ ಇರ್ತೀರ ತುಂಬ, ಅವರಿಂದಲೇ ಸ್ವಲ್ಪ ಮನಸ್ಸಿಗೆ ಪೆಟ್ಟಾಗೋ ಸಾಧ್ಯತೆ, ಅದನ್ನು ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ. ಆರೋಗ್ಯದಲ್ಲಿ ಏರುಪೇರಿದೆ. ಅದು ಕಾರಣ ಚಂದ್ರನ, ಬಟ್ ಚೇತರಿಕೆ ಆಗುತ್ತೆ, ಕೊನೆಗೆ ಅನುಕೂಲ ಆಗುತ್ತೆ, ಆತಂಕ ಬೇಡ. ಆದರೆ ಈ ಮಾಂದಿ ಕಾರಣದಿಂದಾಗಿ ಸ್ವಲ್ಪ ದುಃಖ, ವ್ಯಥೆ, ಸೋಲು ಇಂಥದ್ದು ಉಂಟಾಗುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರವಾಗಿರಬೇಕು. ಅಂದರೆ ಮಾತನಾಡುವ ಸಂದರ್ಭದಲ್ಲಿ, ಸಭೆಗಳಲ್ಲಿ ಅಥವಾ ಇನ್ಯಾರೋ ನಿಮ್ಮ ವ್ಯವಹಾರ ಸ್ಥಳದಲ್ಲಿ ಇಂಥ ಕಡೆ ಸ್ವಲ್ಪ ಹುಷಾರಾಗಿರಿ, ಎಷ್ಟು ಬೇಕೋ ಅಷ್ಟು.
ಪರಿಹಾರಕ್ಕಾಗಿ ಮಿಥುನ ರಾಶಿಯವರು ವಿಷ್ಣು ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದ್ರಿಂದ ಪಂಚಾಮೃತ ಸೇವೆ ಆಗಬಹುದು. ಅದನ್ನು ಮಾಡಿಸೋದ್ರಿಂದ ಅದು ತೀರ್ಥ ಸೇವನೆ ಮಾಡಿ ನಿಮಗೆ ಇದರಿಂದಾಗಿ ದುಃಖ ಕ್ಲೇಶ ಇತ್ಯಾದಿಗಳನ್ನೆಲ್ಲ ಅದರ ನಿವಾರಣೆಯಾಗುತ್ತೆ, ಮನಸ್ಸು ನಿರಾಳವಾಗುತ್ತೆ. ಈ ಪ್ರಯತ್ನ ಮಾಡಿ. ಚಂದ್ರಶೇಖರ್ ಅವರು ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 7/11 7/11/2008. ಸಮಯ 6:57 ಮೇಡಮ್. 6:57 ಬೆಳಗ್ಗೆನಾ ಸಂಜೆ? ಹೌದು ಮೇಡಮ್. ಏನ್ ಪ್ರಶ್ನೆ ಇತ್ತು? ಅವನ ಭವಿಷ್ಯ ಹೇಗಿದೆ, ಅವನ ವಿದ್ಯಾಭ್ಯಾಸ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಚಂದ್ರಶೇಖರ್ ಅವರೇ. ನಮಸ್ತೆ ಗುರುಗಳು. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿದೆ. ಚಂದ್ರ ಪಂಚಮದಲ್ಲಿದ್ದಾನೆ. ಚಂದ್ರ ವಸ್ತುತಃ ಪಂಚಮದಲ್ಲಿ ಶುಭಗ್ರಹ ಇದ್ದರೆ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದೇಶೇತ್ ಅಂತ ಶಾಸ್ತ್ರದ ಮಾತು. ಹೀಗಾಗಿ ಅನುಕೂಲ ಇದೆ. ಮತ್ತು ಗುರು ಚೆನ್ನಾಗಿದ್ದಾನೆ ತೃತೀಯದಲ್ಲಿ. ಇದೆಲ್ಲ ಒಳ್ಳೆಯ ಲಕ್ಷಣ, ಆತಂಕ ಬೇಡ. ಪ್ರಸ್ತುತ ಇವರಿಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ ನಡೀತಾ ಇದೆ. ಚೆನ್ನಾಗಿದೆ. ಒಂದು ಸರಳವಾದ ಮಂತ್ರ ಇದೆ, ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ ಹೇಳಿಕೊಡಿ. ಅವ್ರು ಹೇಳಿ, ಕನಿಷ್ಠ 28 ಬಾರಿ ಹೇಳಿ. ಅದು ತುಂಬ ಅನುಕೂಲ ಆಗುತ್ತೆ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಹೇಳ್ತಾ ಬರಲಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ, ಕನ್ಯಾ ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿ. ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ನಷ್ಟ ಇದೆ. ವಿದೇಶ ವಹಿವಾಟಿನ ಲಾಭ ಕಾಣ್ತೀರಾ. ಸಂಗಾತಿಯಲ್ಲಿ ಮನಸ್ತಾಪ, ಮಕ್ಕಳಿಂದ ಅತಿ ವ್ಯಯ, ಈ ಫಲಗಳಿದ್ದಾವೆ. ಇದರ ಜೊತೆಗೆ ಕರ್ಕಟಕ ರಾಶಿಯವರು ಮುಖ್ಯವಾಗಿ ನೋಡಿ, ಹಿರಿಯರಿಂದ ಸಲಹೆ, ತುಂಬ ಒಳ್ಳೆಯ ಸಲಹೆ ಸಿಗುತ್ತೆ. ಅದನ್ನು ತಗೊಳ್ಳಿ. ಹಿರಿಯರು ಹೇಳಿದ ಮಾತನ್ನು ತಗೊಳ್ಳಿ. ಅದು ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ. ಅದಾದ ಮೇಲೆ ನಿಮಗೆ ಈ ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ, ವಾರದ ಅಂತ್ಯದಲ್ಲಿ ನಿಮಗೆ ಚಂದ್ರನ ಬಲ ಚೆನ್ನಾಗಿರುತ್ತೆ. ಹೀಗಾಗಿ ನಿಮಗೆ ಬುದ್ಧಿ ಬಲ ಚೆನ್ನಾಗಿರ್ತದೆ, ಬುದ್ಧಿ ಚುರುಕಾಗುತ್ತೆ. ಇದೆಲ್ಲ ಒಳ್ಳೆಯ ಫಲ. ಆದರೆ ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರ, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ವ್ಯಾಪಾರದಲ್ಲಿ ನಷ್ಟ, ಕಷ್ಟ, ಮ್ಯಾಚ್ ಆಗದೆ ಇರತಕ್ಕಂಥದ್ದು. ನೀವೊಂದು ಆಲೋಚನೆ ಮಾಡಿದ್ರೆ ಅವರೊಂದು, ಆ ಥರದ್ದು ಒಂದು ಲಕ್ಷಣ ಕೂಡ ಇದೆ. ವ್ಯಾಪಾರದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅದರ ಹೊರತಾಗಿ ಬುದ್ಧಿ ಬಲ ತುಂಬ ಚೆನ್ನಾಗಿರ್ತದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಒಂದು ಆಲೋಚನಾ ಶಕ್ತಿ ಇರುತ್ತೆ. ಅವರೇ ಹೆಚ್ಚಿನ ನಿಭಾಯಿಸ್ತಕ್ಕಂಥದ್ದು, ಕೆಲವು ಮೇಜರ್ ಘಟನೆಗಳನ್ನು ಅವರೇ ನಿಭಾಯಿಸುವ ಶಕ್ತಿ ಕರ್ಕಟಕ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಇದರ ಬಲ. ಪರಿಹಾರಕ್ಕಾಗಿ ನೀವು ನರಸಿಂಹ ಅಷ್ಟೋತ್ತರ ಸೇವೆ ಅದನ್ನು ಅದು ಮಾಡಿಸಿ, ಅಥವಾ ನೀವು ಹೇಳ್ಕೊಳ್ಳಿ. ಇದು ತುಂಬ ಅನುಕೂಲ ಆಗುತ್ತೆ ನಿಮಗೆ. ಇನ್ನು ಸಿಂಹರಾಶಿಯವರಿಗೆ ಕುಜನ ಪರಿವರ್ತನೆ ನೋಡಿ, ಮಂಗಳವಾರದಿಂದ ನಿಮಗೆ ಒಂದು ಲಾಭ. ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಅಥವಾ ಇತ್ಯಾದಿ. ಕುಜ ಧಾತ್ವಜ್ಞ ಪ್ರಹರಣ ಸಾಹಸೈಹಿ ಕುಜಾಂಶೆ ಅಂತ ಹೇಳುತ್ತೆ. ಹೀಗಾಗಿ ಧಾತು, ಲೋಹ ಸಂಬಂಧಿ, ಬೆಂಕಿ ಸಂಬಂಧಿ ಈ ಕ್ಷೇತ್ರದವರಿಗೆ ಹೆಚ್ಚಿನ ಲಾಭ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಮಿತ್ರ ನಿಮ್ಮ ರಾಶಿಗೆ, ಹೀಗಾಗಿ ಅನುಕೂಲ ಇದೆ. ವೃತ್ತಿಯಲ್ಲಿ ಅನುಕೂಲ, ಕುಟುಂಬದಲ್ಲಿ ಹಣಕಾಸಿನ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲ ಇದೆ. ಸ್ವಲ್ಪ ಮಟ್ಟಿಗೆ ಹಣ ಕಳ್ಕೊಳ್ತೀರಾ, ಆಹಾರ ವ್ಯತ್ಯಾಸವೂ ಮಾಡ್ಕೊಳ್ತೀರಾ. ಇದು ಗಮನಿಸಿ. ಯಾಕೆಂದರೆ ಚಂದ್ರಕೇತು ಜೊತೆಗೆ ಸಂಚರಿಸುವಾಗ ಆಹಾರ ವ್ಯತ್ಯಾಸ ಆಗುತ್ತೆ. ಹೀಗಾಗಿ ತೊಡಕುಗಳು. ಉಳಿದ ಹಾಗೆ ತುಂಬ ಚೆನ್ನಾಗಿದೆ, ಗಾಬರಿ ಬೇಡ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ. ನಿಮ್ಮ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ. ಬಂಧುಗಳ ಯಾವುದೇ ಕಿರಿಕಿರಿ ಇಲ್ಲದೆ ಸಹಕಾರ, ಒಂದು ಫೋನ್ ಕಾಲು ಅಥವಾ ಇನ್ನೇನೋ ಸಂಭಾಷಣೆಗಳು, ಇವುಗಳಲ್ಲೆಲ್ಲ ಯಾವುದೇ ಒರಟು ಮಾತಿಲ್ಲ, ಕೊಂಕಿಲ್ಲ, ಬಿಂಕ ಇಲ್ಲ. ಈ ರೀತಿಯಲ್ಲಿ ಚೆನ್ನಾಗಿರ್ತದೆ. ಆದರೆ ಸ್ವಲ್ಪ ಸಾಲದ ವಿಚಾರದಲ್ಲಿ ಮತ್ತು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಸ್ವಲ್ಪ ತರಚೋದು, ಗಾಯ ಆಗೋದು, ಬೆಂಕಿ, ಈ ಸಂಬಂಧದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನರಸಿಂಹ ಕವಚ ಹೇಳ್ಕೊಳ್ಳೋದು. ಅದು ತುಂಬ ತುಂಬ ಅನುಕೂಲ ಆಗುತ್ತೆ. ಇದನ್ನು ಪಠಿಸಿ ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಹಾಲು ಹೈನುಗಾರಿಕೆ ಲಾಭ ಇದೆ. ವೃತ್ತಿಯಲ್ಲಿ ಅಧಿಕಾರ ಸಿಗ್ತಕ್ಕಂಥ ಒಂದು ಸಾಧ್ಯತೆ. ಸ್ವಲ್ಪ ಕಿರಿಕಿರಿಯೂ ಇದೆ, ಹುಷಾರಾಗಿರಬೇಕು. ಆದರೆ ಬಲ ಇಲ್ಲ ಅಂತಲ್ಲ, ಬಲ ಇದ್ದಲ್ಲಿ ಹೆಚ್ಚಿನ ತೊಡಕುಗಳು ಇರ್ತವೆ. ಅಂಥದ್ದೊಂದು ಸಂದರ್ಭ ಎದುರಿಸ್ತೀರಾ. ಈ ಒಂದು ಸಂದರ್ಭದಲ್ಲಿ ಬಂಧು ಮಿತ್ರರಲ್ಲಿ ಆತ್ಮೀಯತೆ ಚೆನ್ನಾಗಿದೆ. ದೇವಸ್ಥಾನ, ಮಂದಿರಗಳಲ್ಲಿ ವಿಶೇಷವಾದ ಅನುಕೂಲಗಳು ಆಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಚೆನ್ನಾಗಿದೆ. ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಸಹೋದರರಲ್ಲಿ ಸಹಕಾರ ಚೆನ್ನಾಗಿದೆ, ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅಧಿಕಾರದ ಬಲ ಚೆನ್ನಾಗಿದೆ. ಉದರ ಬಾಧೆಗಳು ಕಾಡುತ್ತೆ. ಅದು ಕಾರಣ ಮಾಂದಿಯಿಂದಾಗಿ. ಅಷ್ಟೇ ಅಲ್ಲ, ಬುದ್ಧಿಯು ಮಂಕಾಗುತ್ತೆ. ಕೊನೆಗೆ ವೀಕೆಂಡ್ ವೇಳೆಗೆ
ಸ್ವಲ್ಪ ಯಾಕೋ ಬುದ್ಧಿ ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡ್ತೀರ, ತಪ್ಪು ನಿರ್ಣಯ ತೊಗೊಂಡ್ಬಿಡ್ದು ಅಂಥದ್ದು ಒಂದು ಸಾಧ್ಯತೆ ಇರ್ತದೆ. ಸ್ವಲ್ಪ ಹಿರಿಯರ ಸಲಹೆ ತೊಗೊಳ್ಳೋದು ತುಂಬ ಒಳ್ಳೆಯದು. ಆಗ ಗುರು ಚೆನ್ನಾಗಿರ್ತಾನೆ, ಮಾಂದಿಯಿಂದ ಬಿಡುಗಡೆಯಾಗಿರ್ತಾನೆ. ಹೀಗಾಗಿ ಹಿರಿಯರ ಸಲಹೆ ತೊಗೊಳ್ಳಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಕನ್ಯಾ ರಾಶಿಯವರಿಗೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಪಂಚಾಮೃತ ಸೇವೆ ಮಾಡಿಸಿ ಅಥವಾ ಕ್ಷೀರಾಭಿಷೇಕ ಮಾಡಿಸಿ. ಇದು ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ. ರಂಗಸ್ವಾಮಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಂಗಸ್ವಾಮಿ ಅವರೇ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಈ ಮಗನ ಬಗ್ಗೆ ಕೇಳಬೇಕಾಯ್ತು ನೋಡ್ರಿ, ಮದುವೆ ಬಗ್ಗೆ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 20/12/1991 ಮೇಡಮ್ ಅವರು ಹುಟ್ಟಿದ ದಿನಾಂಕ. 20/12/1991. ಸಮಯ ರಾತ್ರಿ 2:00. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸರಿ ಮೇಡಮ್. ನಮಸ್ಕಾರ. ನಮಸ್ಕಾರ ರಂಗಸ್ವಾಮಿಗಳೇ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ. ಹೇಗಿದ್ದೀರಾ? ಮಗನ್ ಮದುವೆ ಆಗಿಲ್ಲ, ತುಂಬಾ ಬೇಜಾರಾಗ್ಬಿಟ್ಟಿದೆ. ಮದುವೆ ಆಗಿಲ್ಲ, ಬೇಜಾರಾಗಿದೆ. ಆಯಿತು ನೋಡಿ, ಆತಂಕ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಫಲ ಸ್ವಲ್ಪ ನಿಧಾನವಾಗಿ ಸಿಗುತ್ತೆ. ಆದರೆ ತುಂಬ ತೊಡಕಿದೆಯಪ್ಪ, ದೋಷ ಇದೆ ಅಂತಂದರೆ ಆಗ ಸ್ವಲ್ಪ ಯೋಚನೆ ಮಾಡಬೇಕು. ವಸ್ತುತಃ ನಿಮ್ಮ ಈ ಮಗನ ಜಾತಕದಲ್ಲಿ ಸಪ್ತಮಾಧಿಪತಿ, ವಿವಾಹದ ಅಧಿಪತಿ ಏನೂ ಅಂಥ ದೋಷಕಾರಿಯಾಗಿಲ್ಲ, ಚೆನ್ನಾಗಿದ್ದಾನೆ, ದ್ವಿತೀಯದಲ್ಲಿದ್ದಾನೆ. ಹೀಗಾಗಿ ಆತಂಕ ಬೇಡ. ಪ್ರಸ್ತುತ ಇವರಿಗೆ ನಡೀತಾ ಇರ್ತಕ್ಕಂಥ ನೋಡಿ, ಈಗ ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ನಡೀತಾ ಇದೆ ನೋಡಿಪ್ಪ. ನಾನು ಈ ಸಂಧಿಶಾಂತಿ ಇದನ್ನು ನಿವಾರಣೆ ಮಾಡಿಸಿ. ರಾಹು ಬೃಹಸ್ಪತಿ ಸಂಧಿಶಾಂತಿ ಅಂತ ಕರೀತಾರೆ. ಇದನ್ನು ಎಲ್ಲರೂ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರ ಹತ್ರ ಮಾಡಿಸಿ, ಈ ನಿವಾರಣೆ ಮಾಡಿಸಿ. ಈಗ ನನಗೆ ಜುಲೈ ವೇಳೆಗೆ ವಿವಾಹದ ಎಲ್ಲ ಅವಕಾಶಗಳು ಇದ್ದಾವೆ. 2025 ಜುಲೈ ವೇಳೆಗೆ ಸಾಧ್ಯತೆ ಇದೆ. ಆತಂಕ ಬೇಡ, ಪ್ರಯತ್ನ ಮಾಡಿದ್ರೆ ಆಯ್ತು ಅಷ್ಟೇ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ರವೀಶ್ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರವೀಶ್ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 20/10/76. 20/10/76. ಸಮಯ ಸಿಂಹರಾಶಿ, ಉತ್ತರ ನಕ್ಷತ್ರ. ಸಮಯ ಗೊತ್ತಿದೆಯಾ? 7:43. ಏನ್ ಪ್ರಶ್ನೆ ಇತ್ತು? ರಾತ್ರಿ. ಪ್ರಶ್ನೆ ಏನಿತ್ತು? ನಾನು ಹೂಡಿಕೆ ಮಾಡಿದ ಹಣಗಳೆಲ್ಲ ಸರಿಯಾಗಿ ಸಿಗ್ತಾ ಇಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ರವೀಶ್ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ಒಂದು ಸಿಂಹರಾಶಿ, ಉತ್ತರ ನಕ್ಷತ್ರ. ಗೊತ್ತಾಯ್ತು, ಸರಿ ಇದೆ. ನೀವು ಪಾಪ ಇನ್ವೆಸ್ಟ್ ಮಾಡಿದ್ದೀರಾ, ಆದರೆ ಯಾವುದೂ ಅದರ ಲಾಭ ಬರ್ತಾ ಇಲ್ಲ ಅಂತ ಅಲ್ವಾ? ಸಿಗ್ತಾ ಇಲ್ಲ. ಅದೇ ನೋಡೋಣ. ಈಗ ಕಾಲ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಕೇತು ಭುಕ್ತಿ ನಡೀತಾ ಇದೆ ನೋಡಿ. ಇದೇ ಈಗ ಜೂನ್ ನಂತರದಲ್ಲಿ ನಿಮಗೆ ಅವಕಾಶಗಳು ಉಂಟಾಗುತ್ತೆ, ಅನುಕೂಲಗಳಾಗ್ತಾ ಹೋಗುತ್ತೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಅಲ್ಲಿಯವರೆಗೆ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ, ಗಣಪತಿ ಕೂಡ ನಮಗೆ ವಿಶೇಷವಾದ ಧನ ಸಹಾಯ ಮಾಡ್ತಕ್ಕಂಥ ದೇವತೆ. ಲಕ್ಷ್ಮೀ ಗಣಪತಿಯಿಂದಲೇ ಬಹಳ ವಿಶೇಷವಾಗಿದೆ. ಲಕ್ಷ್ಮಿಯ ಅನುಗ್ರಹಕ್ಕೆ ಗಣಪತಿ ಪ್ರಾರ್ಥನೆ ಮಾಡಬೇಕು ಅಂತ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಮಂದಿರ ಇದ್ದರೆ, ಗಣಪತಿಗೆ ಪ್ರತಿ ಮಂಗಳವಾರ ಗಣಪತಿಗೆ ಪಂಚಾಮೃತ ಸೇವೆ ಮಾಡಿಸಿ. 21 ಮಂಗಳವಾರ ಮಾಡಿಸಿ. ಅಷ್ಟರಲ್ಲಿ ನಿಮಗೆ ಖಂಡಿತ ಗಣಪತಿಯಿಂದಲೇ ಒಂದು ದಾರಿ ಸಿಗುತ್ತೆ. ನಿಮಗೆ ಖಂಡಿತ ಇದನ್ನು ನಂಬಿ ಶ್ರದ್ಧೆಯಿಂದ ಮಾಡಿ. ಹತ್ತಿರದಲ್ಲಿ ಗಣಪತಿ ಮಂದಿರ ಇದ್ದರೆ ಹೋಗಿ ಬನ್ನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕವಿತಾ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕವಿತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಬಗ್ಗೆ ಕೇಳಬೇಕಿತ್ತು ಅವರ ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಹುಟ್ಟಿದ ದಿನ 8/1/2006 ಮೇಡಮ್. ಸಮಯ ಬೆಳಗ್ಗೆ 10 ಗಂಟೆಯಿಂದ 10:30 ಮೇಡಮ್. ಏನ್ ಪ್ರಶ್ನೆ ಇತ್ತು? ಅವನು ಓದೋದ್ ಬಿಟ್ಬಿಟ್ಟಿದ್ದಾನೆ ಮೇಡಮ್. ಸೆಕೆಂಡ್ PUC ಹೋಗ್ಬೇಕಾಗಿತ್ತು. ಎಷ್ಟು ಹೇಳಿದ್ರು ಕೇಳಲ್ಲ, ಜಾಸ್ತಿ ಕೋಪ, ನಮ್ಮ ಮಾತೆ ಕೇಳಲ್ಲ. ಈಗ ನಮ್ ಜೊತೆ ಇಲ್ಲ ಅವನು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಕವಿತಾ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ. ಮಗನ ಬಗ್ಗೆ ಕೇಳಬೇಕಿತ್ತು. ಗೊತ್ತಾಯ್ತು ಪಾಪ, ನೀವು ಹೇಳ್ಕೊಂಡ್ರಿ ಸಮಸ್ಯೆನ. ಆ ಸಮಸ್ಯೆಗೆ ಪೋಣಿಸ್ತಾ ಹೋದರೆ ಇನ್ನೂ ಸಾಕಷ್ಟು ಇದೆ ಪಾಪ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಏನಾಗಿದೆ, ದ್ವಿತೀಯ ಸ್ಥಾನ, ಪಂಚಮ ಸ್ಥಾನ ಇವುಗಳನ್ನು ನೋಡಿದಾಗ ಸ್ವಲ್ಪ ಅನಾನುಕೂಲ ಸೂಚಿಸ್ತಾ ಇದೆ. ಸ್ನೇಹಿತರ ಒಂದು ಸಹವಾಸ, ಇಲ್ಲಿ ಚತುರ್ಥಾಧಿಪತಿ ವ್ಯಯದಲ್ಲಿದ್ದಾನೆ. ಹೀಗಾಗಿ ಹೆಚ್ಚು ವ್ಯಯ ಕಳ್ಕೊಳ್ತಾರೆ ಇವರು. ತುಂಬ ನಿಮಗೂ ಹಣ ವ್ಯಯ ಮಾಡ್ತಾರೆ, ಅವರು ಎಲ್ಲೆಲ್ಲೋ ಸಾಲ ಮಾಡ್ಕೊಂಡ್ಬಿಡೋ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ ನೋಡಿಪ್ಪ. 2027ರವರೆಗೆ ಸ್ವಲ್ಪ ಹೀಗೆ ಅನಾನುಕೂಲದಲ್ಲೇ ಇರ್ತಾರೆ ಇವರು. ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗಲ್ಲ, ಮಾಡಿದ್ರೂ ಅದು ಅನುಕೂಲ ಆಗದೇ ಇರೋಂಥ ಪರಿಸ್ಥಿತಿ ಕಠಿಣವಾಗಿದೆ. ಇದಕ್ಕೆ ಏನಪ್ಪ ಪರಿಹಾರ ಏನು ಮಾಡೋದು ಹಾಗಿದ್ರೆ ಅಂತಂದರೆ, ಈಗ ನೋಡಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ
ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳನ್ನು ಪ್ರತಿ ಬುಧವಾರ ಅವರ ಹೆಸರಿನಲ್ಲಿ ದಾನ ಮಾಡಿ. ಅವ್ರ ಮಾತು ಕೇಳಲ್ಲ ಗೊತ್ತಿದೆ, ಅವರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸಿ ಹೆಸರು ಕಾಳು ದಾನ ಮಾಡ್ತಾ ಬನ್ನಿ. 12 ಬುಧವಾರ ಈ ಪ್ರಯತ್ನ ಮಾಡಿ. ನನಗನ್ಸುತ್ತೆ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ಇದರ ಸೇವೆ ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ. ಇದೇ ಈಗ ತಾಳ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ತುಂಬ ಕಠಿಣವಾಗಿರುವಾಗ ಬೇರೆ ದಾರಿ ಇಲ್ಲ, ಸಹಿಸ್ಕೊಳ್ಬೇಕಾಗುತ್ತೆ. ಆದರೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿ ಅಂತ ಹೇಳಿ ಈ ಒಂದು ಫಲ ಅನುಕೂಲ ಆಗುತ್ತೆ. ಶ್ರದ್ಧೆಯಿಂದ ಅವರ ಹೆಸರಲ್ಲಿ ಮಾಡಿಸಿ. ನಾನು ಹೇಳಿದ್ನಲ್ಲ 26 ನಂತರದಲ್ಲಿ ಅವರಾಗೇ ಬದಲಾಗ್ತಾರೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸವಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 26/1/1990. ಸಮಯ ಶುಕ್ರವಾರ ರಾತ್ರಿ 8:15 ಮೇಡಮ್. ಏನ್ ಪ್ರಶ್ನೆ ಇತ್ತು? ಅವ್ರ ಸಂಸಾರದ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸವಿತಾ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ. ಸಂಸಾರನೇ ಸ್ವಲ್ಪ ಇದಾಗಿದೆ ಗುರುಗಳೇ. ದಾಂಪತ್ಯ ಜೀವನ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಅಲ್ವಾ? ನೋಡಿ, ಹಾಗೆ ಇದೆ ಪರಿಸ್ಥಿತಿ. ಇವರಿಗೆ ಯಾರು ಸಪ್ತಮದ ಅಧಿಪತಿನೋ ಆ ಅಧಿಪತಿ ಪಂಚಮದಲ್ಲಿ ಕುಜನ ಜೊತೆಗೆ ಬುಧನ ಜೊತೆಗೆ ಸೇರಿರ್ತಕ್ಕಂಥದ್ದು. ಇದು ಸ್ವಲ್ಪ ತೊಡಕು. ಪ್ರಸ್ತುತ ಇವರಿಗೆ ನಡೀತಾ ಇರತಕ್ಕಂಥ ಟೈಮ್, ಈಗ ಗುರುದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿ ಪರವಾಗಿಲ್ಲ, ಗುರು ಸ್ವಲ್ಪ ಲಾಭಸ್ಥಾನದಲ್ಲಿದ್ದಾನೆ. ಇದರಿಂದಾಗಿ ಸ್ವಲ್ಪ ಅನುಕೂಲ ಆಗ್ತಕ್ಕಂಥ ಕಾಲ ಅನುಕೂಲ ಇದೆ. ಹೀಗಾಗಿ ಒಂದು ಆರಾಧನೆ ಮಾಡೋದ್ರಿಂದಾಗಿ ಇವರ ಜೀವನ ಬದಲಾಗುತ್ತೆ. ಏನಪ್ಪ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಪಾರ್ವತಿ ಪರಮೇಶ್ವರ ಸನ್ನಿಧಾನ ಇದ್ದರೆ ಆ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ. ಪ್ರತಿ ಶನಿವಾರ ಅಲ್ಲಿ ಸೇವೆ ಮಾಡಿಸಿ ಆ ತೀರ್ಥ ಸೇವನೆ ಅದನ್ನು ಮಾಡೋದರಿಂದಾಗಿ ಕ್ರಮೇಣ ಅನುಕೂಲ ಆಗ್ತಾ ಹೋಗುತ್ತೆ. 6 ತಿಂಗಳ ಕಾಲ ಇದನ್ನು ಮಾಡಿ. ಈಗ ಕಾಲ ಅವರಿಗೆ ತುಂಬ ಅನುಕೂಲಕರವಾಗಿದೆ. ಈ ಆರಾಧನೆಯಿಂದ, ಈ ಒಂದು ಫಲದಿಂದ ಅವರಿಗೆ ಅನುಕೂಲ ಆಗುತ್ತೆ. ಅದನ್ನು ಮಾಡಿಸಿ. ಇನ್ನೂ ಒಂದಿದೆ, ಮೈತ್ರೀಕರಣ ಅಂತಕ್ಕಂಥದ್ದು ಒಂದು ಮಂತ್ರ ಇದೆ. ಅದರ ಸಂಪುಟೀಕರಣ ಪಾರಾಯಣ ಮಾಡಿಸಿದ್ರೆ ತುಂಬ ಬೇಗ ಅನುಕೂಲ ಆಗುತ್ತೆ ಅಂತ ದುರ್ಗಾ ಸಪ್ತಶತಿಯಲ್ಲಿ ಮೈತ್ರೀಕರಣ ಮಂತ್ರ ಅಂತ ಇದನ್ನು ಕೇಳಿದ್ರೆ ಯಾರು ಹೇಳ್ತಾರೆ, ನಿಮಗೆ ಗುರ್ತಿಟ್ಕೊಳ್ಳೋಕೆ ಸುಲಭ. ಇದು ಮೈತ್ರೀಕರಣ ಮಂತ್ರ ಅಂತ. ಅದರ ಸಂಪುಟೀಕರಣ ಪಾರಾಯಣ ಮಾಡಿಸಿ. ಇವೆರಡೂ ತುಂಬ ಬಲ ಕೊಡುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗಲಿಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನು ರಾಶಿಗಳ ಬಗ್ಗೆ ಮಾಹಿತಿ ತಿಳಿಸಿ. ಗಮನಿಸೋಣ. ತುಲಾ ರಾಶಿಯವರಿಗೆ ಗಮನಿಸೋದಾದರೆ ನಷ್ಟ, ಕಷ್ಟ, ವರದಾದಿಯಲ್ಲಿ ಸೋಲಿನ ಫಲ ಇದೆ. ಏನಪ್ಪ ಎತ್ಕೊಳ್ತಿದ್ದಂಗೆ ಕಷ್ಟ ನಷ್ಟ ಅಂತಂದರೆ ಅದು ಚಂದ್ರ ವ್ಯಯದಲ್ಲಿರೋದ್ರಿಂದಾಗಿ ಸ್ವಲ್ಪ ವೃತ್ತಿಯಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ವರ್ಕ್ ಪ್ರೆಷರ್ ಜಾಸ್ತಿಯಾಗಿ ನಿಮಗೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು ಒಂದು ಕಡೆ. ಆದರೆ ಅಲ್ಲಿ ಮಾಂದ್ಯ ಅಷ್ಟಮದಲ್ಲಿರೋದು, ಎಲ್ಲ ಕಡೆ ಸೋಲು. ಯಾವುದು ಕೈ ಹಾಕಿದ್ರೆ ಅದು ನಷ್ಟ, ಸುಟ್ಟೋಗ್ತಕ್ಕಂಥದ್ದು, ಕೈ ಸುಟ್ಕೊಳ್ತಕ್ಕಂಥದ್ದು ಅಂತೀವಲ್ಲ, ಆ ರೀತಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಒಳ್ಳೆ ಸ್ಟಾರ್ಟ್ ಇಲ್ಲ ನಿಮಗೆ. ಹೀಗಾಗಿ ಸ್ವಲ್ಪ ಸಮಾಧಾನವಾಗಿರಿ. ಹಾಗಂತ ವಾರ ಇಡೀ ಅಂತಲ್ಲ, ಕೊನೆಗೆ ಬದಲಾಗುತ್ತೀರ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಬಿಡೋಣ. ಈಗ ಕಷ್ಟ ಫಲ ನಮಗೆ ಹೆಚ್ಚು ಬೇಡ, ಮುಂದೆ ಹೋಗಿಬಿಡಲಿ ಅಂತ ಅನಿಸುತ್ತೆ. ಹಾಗಾಗಿ ನಾವು ಅಂತ್ಯಕ್ಕೆ ಹೋಗಬೇಡ. ಈಗ ವಾರದ ಅಂತ್ಯ ವೇಳೆಗೆ ಅಂದರೆ ಗುರುವಾರದ ಮಟ್ಟಿಗೆ ನೋಡಿ, ಕರ್ಮಾಧಿಪತಿ ಬರ್ತಾನೆ ಜನ್ಮಕ್ಕೆ. ಆಗ ಸ್ವಲ್ಪ ಮಟ್ಟಿಗೆ ಕುಟುಂಬ ಸಹಕಾರ, ಮಿತ್ರರಿಂದ ಉತ್ತಮ ಸಲಹೆಗಳು ಸಿಗ್ತಕ್ಕಂಥದ್ದು, ಆಫೀಸ್ಗಳಲ್ಲೂ ಕಚೇರಿಗಳಲ್ಲೂ ಕೂಡ ಸ್ವಲ್ಪ ಚೇತರಿಕೆ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ವಾರದ 3 ದಿವಸ ಸ್ವಲ್ಪ ಸಹನೆಯಿಂದ ಇರಬೇಕಾಗುತ್ತೆ ತುಲಾರಾಶಿಯವರು. ಅದಕ್ಕೇನಪ್ಪ ಪರಿಹಾರ ಅಂದರೆ, ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಒಂದು ಅರ್ಚನೆ ಮಾಡಿಸಿ. ನಿಮಗೆ ಸ್ವಲ್ಪ ಕೋಪ, ತಾಪ, ಸಿಡುಕು ಬಿಡ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ವಾರದ ಆದಿಯಲ್ಲಿ. ವಾರದ ಅಂತ್ಯದಲ್ಲೂ ನಿಮಗೆ ಚತುರ್ಥದಲ್ಲಿ ಮಾಂದ್ಯ ಬಂದು ಸೇರ್ತಾನೆ. ಹೀಗಾಗಿ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿದೆ. ಈ ವಾರ ಸ್ವಲ್ಪ ವೀಕ್ ಇದೆ ನಿಮಗೆ. ಹೀಗಾಗಿ ನೀವು ನರಸಿಂಹನ ಪ್ರಾರ್ಥನೆ, ನರಸಿಂಹ ಸನ್ನಿಧಾನದ ಅರ್ಚನೆ ಇದೆಲ್ಲ ಮಾಡಿಸೋದ್ರಿಂದ ಒಳ್ಳೆಯದಾಗುತ್ತೆ. ತುಲಾರಾಶಿಯವರು ನಂಬಿಕೆಯಿಂದ, ಶ್ರದ್ಧೆಯಿಂದ ಮಾಡಿಸಿ. ಇನ್ನು ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ. ಅದರ ಕಡೆ ಗಮನ ಇರಲಿ. ಸ್ತ್ರೀಯರಿಗೆ ಲಾಭ ಹೆಚ್ಚಾಗಿದೆ. ಅವರ ಒಳ್ಳೆಯ ಮಾರ್ಗದರ್ಶನವೂ ಸಿಗುತ್ತೆ ಹಿರಿಯರಿಂದ. ಸ್ತ್ರೀಯರಿಂದ ಏನಾದರೂ ಸಲಹೆ ಸೂಚನೆ ಸಿಕ್ಕರೆ ತಗೊಳ್ಳಿ, ಅದನ್ನು ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಚೆನ್ನಾಗಿದೆ. ನಿಮಗೆ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಈ ಸ್ನೇಹಿತರ ಜೊತೆಗೆ ತುಂಬ ಆತ್ಮೀಯರ ಜೊತೆಗೆ ಒಂದು ವಿಹಾರ, ಪ್ರಯಾಣ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಮನಸ್ತಾಪ ಅನ್ನೋದು ಬಿಟ್ಟರೆ ವಾರದ ಆದಿಯಲ್ಲಿ ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರ ಭಾಗ್ಯಾಧಿಪತಿ ಜನ್ಮಕ್ಕೆ ಬರ್ತಾನೆ. ದೈವಾನುಕೂಲ ಉಂಟಾಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ, ಪ್ರಯಾಣದಲ್ಲಿ ಅನುಕೂಲಗಳನ್ನು ಕಾಣ್ತೀರಾ. ಒಳ್ಳೆ ಚೆನ್ನಾಗಿದೆ. ಗಂಟಲು, ಕಿವಿ ಬಾಧೆ, ಸಹೋದರ ಸಹಕಾರ
ಸಹೋದರಿಂದಾಗಿ ಸ್ವಲ್ಪ ಕಿರಿಕಿರಿಯೂ ಇರ್ತದೆ. ಸಹಾಯ ಮಾಡ್ತಾರೆ, ಆಮೇಲೆ ಸ್ವಲ್ಪ ಏನೋ ಕುಟುಕ್ತಾರೆ. ಆ ರೀತಿಯಲ್ಲಿ ಮಾಂದಿ ಸೇರ್ಪಡೆಯಾಗಿರೋದ್ರಿಂದ ಎರಡೂ ಇದೆ, ಶುಭ ಮಿಶ್ರವಾಗಿದೆ ವಾರದ ಅಂತ್ಯದಲ್ಲಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ನೀವು ಕೂಡ ನರಸಿಂಹ ಕವಚ ಹೇಳ್ಕೊಳ್ಳಿ. ಮತ್ತು ಲಕ್ಷ್ಮೀ ನರಸಿಂಹ ಸನ್ನಿಧಾನ ಇದ್ದರೆ ಅಲ್ಲಿ ಅಭಿಷೇಕ ಮಾಡಿಸಿ ದಾಂಪತ್ಯದಲ್ಲಿ ತೊಡಕು ಅಂತ ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಹಾಗಾಗಿ ಅವರು ಅದನ್ನು ಸೇವನೆ ಮಾಡಿ. ಇವೆರಡು ಬೇಕು. ನರಸಿಂಹ ದರ್ಶನ ಇದು ತುಂಬ ಒಳ್ಳೆಯದು. ಇನ್ನು ಧನುರಾಶಿ ನೋಡೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ಸಾಲ ಶತ್ರುಗಳ ಬಾಧೆ ಇರ್ತದೆ, ಸ್ವಲ್ಪ ಹುಷಾರು. ದಾಂಪತ್ಯದಲ್ಲಿ ಮನಸ್ತಾಪವನ್ನು ಸೂಚಿಸ್ತಾ ಇದೆ. ಕುಜನ ಪ್ರವೇಶ ಇದೆಯಲ್ಲ, ಹೀಗಾಗಿ ಸ್ವಲ್ಪ ಸಿಡುಕು ವಾತಾವರಣ ಬಂದುಬಿಡುತ್ತೆ. ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ಸಣ್ಣ ಪುಟ್ಟದಕ್ಕೂ ಅತಿಯಾದ ಕೋಪ ಈ ಥರದ್ದು ಬರೋ ಸಾಧ್ಯತೆ ಹೆಚ್ಚಾಗಿರ್ತದೆ, ಗಮನಿಸಿ. ಸಹೋದರರು ಸೇವಕರ ಸಹಾಯ ಚೆನ್ನಾಗಿರ್ತದೆ. ಸಾಲ ಬಾಧೆ ಇದೆ, ಶತ್ರುಗಳ ಬಾಧೆ ಇರ್ತದೆ, ದೇಹಕ್ಕೂ ಪೆಟ್ಟಾಗೋ ಸಾಧ್ಯತೆ ಇರ್ತದೆ, ಹುಷಾರು. ನೀವು ಕೂಡ ಸ್ವಲ್ಪ ಹುಷಾರಾಗಿರಬೇಕು ಈ ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ನಷ್ಟ, ಕಷ್ಟ, ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಆಹಾರ, ಹಣಕಾಸಿನ ತೊಂದರೆ, ಮಾತಿನ ತೊಂದರೆ, ವಿದ್ಯಾರ್ಥಿಗಳಿಗೆ ತೊಂದರೆ ಅಂತೂ ಸ್ವಲ್ಪ ತೊಡಕಿದೆಯಪ್ಪ. ನಿಮಗೂ ಕೂಡ ಧನುರಾಶಿಯವರಿಗೂ ಸ್ವಲ್ಪ ಏರುಪೇರು ಇದೆ. ಏನಂದರೆ ಬುಧ ಕರ್ಮಾಧಿಪತಿಯಾಗಿರ್ತಕ್ಕಂಥ ಧನಸ್ಥಾನಕ್ಕೆ ಬರ್ತಾನೆ, ಹೀಗಾಗಿ ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಹಣಕಾಸು ಇತ್ಯಾದಿ ಕಾಣ್ತೀರ. ಪ್ಯಾರಲಲ್ಲಾಗಿ ಇನ್ಯಾವುದೋ ಒಂದು ಕೆಲಸ ಸಿಕ್ತು, ಅದರ ಖುಷಿ ಇದೆ. ಆ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿದೆ. ಬರೀ ಕೆಟ್ಟದ್ದೇ ಹೇಳ್ತೀರಾ ಅಂತ ಅಂದ್ಕೋಬೇಡಿ, ಆ ಮಟ್ಟಿಗೆ ಸ್ವಲ್ಪ ಪರವಾಗಿಲ್ಲ. ವಿದ್ಯಾರ್ಥಿಗಳಿಗೂ ಸ್ವಲ್ಪ ಅನುಕೂಲದ ವಾತಾವರಣ ಸಿಗುತ್ತೆ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಧನುರಾಶಿಯವರಿಗೆ ಅಂತಂದರೆ, ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಈ ತೊಡಕುಗಳನ್ನೆಲ್ಲ ಬಿಡಿಸಿಕೊಡುತ್ತೆ. ನೀವು ನೋಡಿ, ಶ್ರದ್ಧೆಯಿಂದ ಮಾಡಿ ನೋಡಿ, ಅನುಕೂಲ ಆಗುತ್ತೆ. ಈಗ ಭಾಗ್ಯ ಅವರು ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 26/9/1995. 26/9/1995. ಸಮಯ ಸೋಮವಾರ ರಾತ್ರಿ 3:10. ಏನ್ ಪ್ರಶ್ನೆ ಇತ್ತು? ಮಗನಿಗೆ ಮದುವೆ ಬಗ್ಗೆ ಕೇಳಬೇಕು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಭಾಗ್ಯ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ನೋಡಿ, ವಿವಾಹದ ಅಧಿಪತಿ ಸ್ವಲ್ಪ ದುಸ್ಥಾನದಲ್ಲಿದ್ದಾನೆ, ಅಂದರೆ ಸ್ವಲ್ಪ ಬಲಹೀನನಾಗಿದ್ದಾನೆ. ಈ ಕಾರಣದಿಂದಾಗಿ ಒಂದು ಗುರುಗ್ರಹ ಶಾಂತಿ ಒಂದು ಮಾಡಿಸ್ಬೇಕು. ಅವರಿಗೆ ಅನುಕೂಲ ಆಗುತ್ತೆ, ಆತಂಕ ಬೇಡ. ಗುರುಗ್ರಹ ಶಾಂತಿ ಬೇಕು, ಅದನ್ನು ಮಾಡಿಸೋದ್ರಿಂದ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಆ ಪ್ರಯತ್ನ ಮಾಡಿದ್ರೆ ಆಯಿತು. ಸರಳವಾಗಿದೆ ಪರಿಹಾರ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಣಾ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೀಣಾ ಅವರೇ. ಹಲೋ ಮೇಡಮ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ನನ್ನ ಮಗ ಅನೂಪ್ ಬಗ್ಗೆ ಕೇಳಬೇಕಾಯ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 15/10/2000. ಮೇಷರಾಶಿ, ಭರಣಿ ನಕ್ಷತ್ರ ಮೇಡಮ್ ಅವರೇ. 15/10/2000. 2000. ಓಕೆ. ಏನ್ ಸಮಯ? ಮೇಷರಾಶಿ, ಭರಣಿ ನಕ್ಷತ್ರ. ಸಮಯ 11:55 ಮೇಡಮ್. ಏನ್ ಪ್ರಶ್ನೆ ಇತ್ತು? ಅವನು ಜಾಬ್ ಮಾಡ್ತಾ ಇದ್ದಾನೆ, ಅವನಿಗೆ ಮುಂದಿನ ಒಂದು ಫ್ಯೂಚರ್ ಬಗ್ಗೆ ಕೇಳಬೇಕು. ಸರಿ, ಆಮೇಲೆ ನನ್ನ ಮಗಳು ಮೇಡಮ್ ಅವರೇ, ನನ್ನ ಮಗಳು ಮೇಷರಾಶಿ, ಅವಳು ಅಶ್ವಿನಿ ನಕ್ಷತ್ರ. ಶಾಸ್ತ್ರಿಗಳ ಜೊತೆ ಮಾತಾಡಿ. ವೀಣಾ ಅವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗ ಸದ್ಯಕ್ಕೆ ಇದೊಂದು ನೋಡೋಣ, ಮಗಂದು ನೋಡೋಣ. ಅದು ಬೆಳಿಗ್ಗೆ 11:55. ಹೌದು ಸರಿ, ಆಯಿತು. ನೋಡಿ, ಭರಣಿ ನಕ್ಷತ್ರ, ಮೇಷರಾಶಿ ಅಂತ ಹೇಳಿದ್ದೀರಾ. ಈಗ ಇವರಿಗೆ ಮುಂದಿನ ಮಾರ್ಗದರ್ಶನ ಅಂದರೆ ಮುಂದಿನ ಜೀವನ ಹೇಗಿದೆ, ಒಳ್ಳೆಯ ವೃತ್ತಿ ಸಿಗುತ್ತಾ, ಚೆನ್ನಾಗಿರ್ತಾರ, ಅದನ್ನು ಗಮನಿಸೋಣ. ಈಗ ಇವರಿಗೆ ಕುಜದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ಆನಂತರದಲ್ಲಿ ಶನೈಶ್ಚರ ಪ್ರಾರಂಭವಾಗುತ್ತೆ. ಶನೈಶ್ಚರ ಜಾತಕದಲ್ಲಿ 6ಥ ಸ್ಥಾನದಲ್ಲಿದ್ದಾನೆ, ಗುರುವು ಹಾಗೆ ಇದ್ದಾನೆ. ಹೀಗಾಗಿ ನೋಡಿಪ್ಪ, ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸ್ಲಿ. ಅದು ತುಂಬ ಸಹಾಯವಾಗುತ್ತೆ. ಮುಂದಿನ ಜೀವನಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಬೇಕಲ್ಲ. ಈಗ ಒಂದು ಟರ್ನಿಂಗ್ ಪಾಯಿಂಟ್, ಇವರಿಗೆ ಒಳ್ಳೆ ಕೆಲಸ ಸಿಗಬೇಕು, ಒಳ್ಳೆ ಸಂಬಳ ಬರಬೇಕು ಅಲ್ವಾ? ಹೀಗಾಗಿ ಗುರುವಿನ ಪ್ರಾರ್ಥನೆ ಮಾಡೋದ್ರಿಂದಾಗಿ ಅರಿವನ್ನು ಕೊಡ್ತಾನೆ ಗುರು. ತನ್ನ ಮೂಲಕ ಎಲ್ಲವೂ ಸರಿ ಹೋಗಿಬಿಡುತ್ತೆ. ಹೀಗಾಗಿ ಪ್ರತಿ ಗುರುವಾರ ಗುರುಮಂದಿರಕ್ಕೆ ಹೋಗ್ಬರಕ್ಕೆ ಹೇಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಯಶೋಧ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಯಶೋಧ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಮೇಡಮ್ 9/2/2002 ಮೇಡಮ್. 2002. ಸಮಯ ಮೇಡಮ್ ಮಧ್ಯಾಹ್ನ 3:55. 3:55. ಏನ್ ಪ್ರಶ್ನೆ ಇತ್ತು ಮೇಡಮ್? ಅವ್ರದ್ದು ಇಂಜಿನಿಯರಿಂಗ್ ಮುಗೀತು.
ಮೇಡಮ್ ಅವ್ರದ್ದು ಮುಂದೆ ಫ್ಯೂಚರ್ ಅವ್ರ ಜೀವನದ ಬಗ್ಗೆ ಕೇಳ್ಬೇಕು. ಶಾಸ್ತ್ರಿಗಳಿದ್ದಾರೆ, ಆಗುತ್ತಾ? ನಮಸ್ಕಾರ ಯಶೋಧ ಅವರೇ. ನಿಮ್ಮ ಪಾದಕಮಲ ಅನಂತ ಕೋಟಿ ನಮಸ್ಕಾರಗಳು ಶಾಸ್ತ್ರಿಗಳೇ. ನಮಸ್ಕಾರ ನಮಸ್ಕಾರ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಶಾಸ್ತ್ರಿಗಳೇ. ಹೌದಾ? ದಿನ ನೋಡ್ತಾ ಇದ್ದೀರಲ್ಲ, ಬಹಳ ಸಂತೋಷ. ಹೌದು ಸರ್, ನಾನು ಸ್ಯಾಟರ್ಡೇ ತುಂಬಾ ಟ್ರೈ ಮಾಡಿದೆ. ಹಾ, ಸಿಗ್ಲಿಲ್ಲ, ಇವತ್ತು ಸಿಕ್ಕಿದೆ, ಸಂತೋಷ ಅಲ್ವಾ? ಆಗಲಿ ಗೊತ್ತಾಯಿತು. ನೀವು ತುಂಬ ಭಾವುಕರಾಗಿದ್ದೀರಾ. ನಿಮ್ಮ ಭಾವನೆಗಳಿಗೆ ತುಂಬ ನಮಸ್ಕಾರ. ನೋಡಿ, ಈಗ ಇವರಿಗೆ ಕುಜದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ಡಿಸೆಂಬರ್ವರೆಗೆ ಸ್ವಲ್ಪ ಕಿರಿಕಿರಿ ಇರ್ತದೆ. ಆಮೇಲೆ ಇವರಿಗೆ ಸ್ವಲ್ಪ ಅನುಕೂಲ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಕೋಬೇಕು. ಸಮಯ ಕೆಲವೊಮ್ಮೆ ಎಲ್ಲ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿ ಓದಿರ್ತಾರೆ, ತುಂಬ ಒಳ್ಳೊಳ್ಳೆ ಸರ್ಟಿಫಿಕೇಟ್ಸ್ ಇರುತ್ತೆ, ಏನೇನೋ ಕೋರ್ಸ್ಗಳು ಬೇರೆ ಮಾಡಿರ್ತಾರೆ. ಆದರೂ ಕೂಡ ಸಮಯ ಕೈ ಕೊಟ್ಬಿಟ್ಟಿರುತ್ತೆ. ಹೀಗಾಗಿ ಅಂಥದ್ದೊಂದು ಸಮಯ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಸನ್ನಿಧಾನ ಇದ್ದರೆ ನರಸಿಂಹಸ್ವಾಮಿಗೆ ಪ್ರತಿ ಮಂಗಳವಾರ ಹೋಗಿ ಬರೋಕ್ಕೆ ಹೇಳಿ ಸ್ವಲ್ಪ ಬೆಲ್ಲ ಮತ್ತು ತೊಗರಿ ಕಾಳದನ್ನು ಸಮರ್ಪಣೆ ಮಾಡಲಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಕರ್ಮಸ್ಥಾನದಲ್ಲಿ ದಿಗ್ಬಲ ಇದೆ, ದಿಗ್ಬಲ ಕುಜನಿದ್ದಾನೆ ಕರ್ಮಸ್ಥಾನದಲ್ಲಿ, ತುಂಬ ಒಳ್ಳೆಯದು. ಅವ್ರಿಗೆ ಒಳ್ಳೆಯ ಪೊಸಿಷನ್ಗೆ ಹೋಗ್ತಾರೆ. ನೀವು ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿದೆ. ಈ ಒಂದು ಪರಿಹಾರ ಮಾಡಲಿ ಪ್ರತಿ ಮಂಗಳವಾರ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ. ಕಡೆಯ 3 ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ? ಮಕರದಿಂದ ನೋಡೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಬುದ್ಧಿ ಮಂದವಾಗುತ್ತೆ. ಇದು ಚಂದ್ರನ ಫಲ, ದೈವಾನುಕೂಲ ಇತ್ಯಾದಿ, ಕ್ಷೇತ್ರ ದರ್ಶನ ಆಗ್ತಕ್ಕಂಥದ್ದು, ನಿಮಗೆ ಒಳ್ಳೆಯವರ ಸಂಘ ಸಿಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲೂ ನಿಮಗೆ ಅನುಕೂಲದ ವಾತಾವರಣ ಇದೆ. ಹಾಗಾಗಿ ಹಣಕಾಸಿನ ಸೌಕರ್ಯ ಇತ್ಯಾದಿ ಎಲ್ಲ ಕಾಣ್ತೀರ, ಚೆನ್ನಾಗಿದೆ. ಆದರೆ ಬುದ್ಧಿ ಮಂಕಾಗಿರ್ತದೆ. ಸಾಲ ಶತ್ರುಗಳ ಭಯ ನಿಮ್ಮನ್ನು ಕಾಡುತ್ತೆ. ಅದು ಕಾರಣ ಮಾಂದಿ ಕಾರಣದಿಂದಾಗಿ. ಮತ್ತು ಮಕ್ಕಳ ವಿಚಾರದಲ್ಲಿ ಅವರೇ ಕಿರಿಕಿರಿ ಆಗಿಬಿಡ್ತಾರೆ, ನಿಮಗೆ ಅವರೇ ಶತ್ರುಗಳ ರೀತಿಯಲ್ಲಿ ವರ್ತಿಸ್ತಾರೆ. ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ವಾರದ ಆದಿಯಲ್ಲಿ. ಇದರ ಹೊರತಾಗಿ ಕೆಲಸ ಇತ್ಯಾದಿಗಳೆಲ್ಲ ಸುಗಮವಾಗಿ ಸಾಗುತ್ತೆ, ಅದರಲ್ಲೇನು ಆತಂಕ ಬೇಡ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ನೋಡಿ, ಬುಧನ ಪರಿವರ್ತನೆ ಇದೆ. ಹೀಗಾಗಿ ಸಾಲಶತ್ರುಗಳ ಭಯವು ಅದು ನಿಮ್ಮನ್ನಿನ್ನೂ ಬಿಡಲ್ಲ, ಅದು ಕಾಡುತ್ತೆ. ಸಂಗಾತಿಯ ಸಹಕಾರ ಇದೆ. ಕೃಷಿ ಕ್ಷೇತ್ರದಲ್ಲಿ ಲಾಭ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲಗಳು ಸಿಗ್ತಾ ಹೋಗುತ್ತೆ. ಮತ್ತು ಚಂದ್ರ ಲಾಭಸ್ಥಾನದಲ್ಲಿದ್ದಾಗ ಸ್ತ್ರೀಯರಿಗೆ ವಿಶೇಷವಾದ ಲಾಭಗಳು ಉಂಟಾಗುತ್ತೆ. ಮತ್ತು ಹಿರಿಯರು, ದೊಡ್ಡಮ್ಮ ಚಿಕ್ಕಮ್ಮ ಇಂಥವರಿಂದಾಗಿ ಒಳ್ಳೆಯ ಸಲಹೆ ಅಥವಾ ಅವರ ಸಹಕಾರ, ತುಂಬ ಏನು ಅತಂತ್ರವಾಗಿದ್ದಾಗ ಅಂಥವರಿಂದ ಸಹಾಯ ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲಿ ಒಂದು ಒಳ್ಳೆಯ ಅನುಕೂಲ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಮಕರ ರಾಶಿಯವರಿಗೆ ಅಂದರೆ, ನೀವು ಕೂಡ ನರಸಿಂಹ ದರ್ಶನ ಮಾಡ್ತಕ್ಕಂಥದ್ದು, ನರಸಿಂಹಸ್ವಾಮಿ ದರ್ಶನ ಮಾಡೋದ್ರಿಂದ ಈ ಸಾಲ, ಶತ್ರುಬಾಧೆ, ಭಯ ವಾತಾವರಣ ಕುಜನಿಂದಾಗಿ ಅದೆಲ್ಲ ನಿವಾರಣೆಯಾಗುತ್ತೆ. ಆತಂಕ ಮಾಡ್ಕೋಬೇಡಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಬಂಧು ಮಿತ್ರರಲ್ಲಿ ಮನಸ್ತಾಪ ಇರ್ತದೆ, ಪ್ರಯಾಣದಲ್ಲಿ ತೊಂದರೆ ಇರ್ತದೆ. ಹುಷಾರು ಪ್ರಯಾಣದ ಸಂದರ್ಭದಲ್ಲಿ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ಹಾನಿ, ವೃತ್ತಿಯಲ್ಲಿ ಸಹಕಾರ ಚೆನ್ನಾಗಿರ್ತದೆ, ಅನುಕೂಲ ಇದೆ. ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಬಲಹೀನವಾಗಿದೆ. ಹೀಗಾಗಿ ಆತಂಕ ಮಾಡೋದು ಬೇಡ. ಆನಂದ ಪರಿಹಾರ ಹೇಳ್ತೀನಿ. ವಾರದ ಅಂತ್ಯ ಗಮನಿಸೋಣ. ಈಗ ವಾರದ ಅಂತ್ಯದಲ್ಲಿ ಯಥಾಪ್ರಕಾರ ಸ್ವಲ್ಪ ನಷ್ಟ ಸಂಭವ, ವ್ಯಥೆ ಇದೆಲ್ಲ ಇದೆ. ಕೆಲಸದ ಮಟ್ಟಿಗೆ ತೊಂದರೆ ಇಲ್ಲ. ಅಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರ ಸಂಚರಿಸ್ತಾ ಇದ್ದರೆ ಕಾರ್ಯಸಿದ್ಧಿಮಂತ. ನೀವು ಯಾವುದೇ ಕೆಲಸ ಮಾಡ್ತಾಯಿರಿ ಅದು ಅನುಕೂಲದ ವಾತಾವರಣ ಕೊಡುತ್ತೆ. ಅಥವಾ ಇನ್ಯಾರು ಸಹಕಾರ, ಪರಸ್ಪರ ಇತ್ಯಾದಿ ಅನುಕೂಲ ಇದೆ. ಆದರೆ ಉದರ ಬಾಧೆಗಳು, ಕೋಪ ಬುದ್ಧಿ ಸ್ವಲ್ಪ ಇವೆಲ್ಲ ಇದೆ. ಸ್ವಲ್ಪ ತುಂಬ ಚೆನ್ನಾಗಿದೆ ಅಂತಲ್ಲ, ಆದರೆ ತುಂಬ ತೀರ ಕಳಪೆ ಅಂತಲೂ ಅಲ್ಲ, ಮಧ್ಯಮ ಸ್ತರದಲ್ಲಿದೆ. ಆರೋಗ್ಯ ದೃಷ್ಟಿಯಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕು. ಪರಿಹಾರಕ್ಕೆ ನರಸಿಂಹ ಸನ್ನಿಧಾನದಲ್ಲಿ ನೀವು ಕೂಡ ಅಭಿಷೇಕ ಮಾಡಿಸಿ. ಪಂಚಮಕ್ಕೆ ನರಸಿಂಹ ಬಂದರೆ ಉದರ ಬಾಧೆಯನ್ನು ಉಂಟು ಮಾಡ್ತಾನೆ ಹೆಚ್ಚಾಗಿ. ಹೀಗಾಗಿ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಅದು ನಿಮಗೆ ತುಂಬ ಸಹಾಯ ಆಗುತ್ತೆ. ಇನ್ನು ಮೀನರಾಶಿ ನೋಡೋಣ. ಮೀನರಾಶಿಯವರಿಗೆ ಸ್ವಲ್ಪ ಗಂಟಲು ಮತ್ತು ಕಿವಿ ಬಾಧೆಗಳು ಉಂಟಾಗೋ ಸಾಧ್ಯತೆ ಇರ್ತದೆ, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಇದೆ. ಬುಧ ನಿಮಗೆ ಒಳ್ಳೆಯ ಅವನ ಬಲ ಚೆನ್ನಾಗಿರೋದ್ರಿಂದಾಗಿ ಬುದ್ಧಿ, ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿರ್ತದೆ, ಅನುಕೂಲದ ವಾತಾವರಣ. ಇನ್ನು ನಿಮಗೆ ಸಂಗಾತಿಯ ಸಹಕಾರ, ವ್ಯಾಪಾರ ವೃದ್ಧಿ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗೇ ಇದೆ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಬುಧ ಲಾಭಕ್ಕೆ ಬರ್ತಾನೆ. ಹೀಗಾಗಿ ಸಂಗಾತಿಯಿಂದ ಲಾಭ, ಮಿತ್ರರಿಂದ ಲಾಭ ಇತ್ಯಾದಿ ಎಲ್ಲ ಅನುಕೂಲ ಇದೆ. ವಿದೇಶ ವಹಿವಾಟಿನ ಅನುಕೂಲಗಳು, ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಗಳಿಸ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ನೀವು ಕೂಡ ಆಕ್ಸಿಡೆಂಟ್ಸು ಅಥವಾ ಇನ್ನೇನು ಬೆಂಕಿ ಸಂಬಂಧಿ ಇವುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಮೀನರಾಶಿಯವರು. ಪರಿಹಾರ ಏನಪ್ಪ ಅಂದರೆ, ಗುರು ಮಂದಿರಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಇದು ತುಂಬ ಅನುಕೂಲ ಆಗುತ್ತೆ. ವಾರ ಇಡೀ ಮಾಡಿದ್ರೂ ಒಳ್ಳೆಯದು. ಪ್ರತಿ ದಿವಸ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಬಂದರೆ ತುಂಬ ಒಳ್ಳೆಯದು ಮೀನರಾಶಿಯವರಿಗೆ. ಶಾಸ್ತ್ರಿಗಳೇ, ಇವತ್ತು ಯಾವ ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಈ ದಿವಸ ದೇವಸ್ಥಾನಗಳಿಗೆ ನಾವು ಹೋಗ್ತೀವಿ. ಅಲ್ಲಿ ಬಹಳ ವಿಶೇಷವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರದಕ್ಷಿಣೆ.
ಆ ಪ್ರದಕ್ಷಿಣಾ ಮಂತ್ರ ನೀವು ಪ್ರದಕ್ಷಿಣೆ ಮಾಡುವಾಗ ಸುಮ್ಮನೆ ಏನೇನೋ ಮಾಡೋ ಬದಲಿಗೆ ಈ ಮಂತ್ರವನ್ನು ಹೇಳ್ಕೊಳ್ಳಿ, ಗಮನಿಸಿ. ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮಿ ತ್ವಾಂ ಪ್ರಸೀದ ಪರಮೇಶ್ವರ. ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ, ನೀನು ಪರಮೇಶ್ವರ ಪ್ರಸೀದ ಅನುಗ್ರಹಿಸು ಅಂತ ಹೇಳಿ ನೀವು ಪ್ರದಕ್ಷಿಣೆಯನ್ನು ಮಾಡಬೇಕು. ದೇವಸ್ಥಾನಗಳಿಗೆ ಹೋದರೆ ಸಾಮಾನ್ಯವಾಗಿ ಏನೋ ಒಂದು ಹೇಳ್ಕೊಳ್ತೀವಲ್ವ ನಾವು ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಂತಲೋ ಅಥವಾ ದುರ್ಗಾ ಸನ್ನಿಧಾನಕ್ಕೆ ದುರ್ಗಾಯ ನಮಃ ಅಂತಲೋ ಹೀಗೆ ಒಂದೊಂದು ದೇವಸ್ಥಾನಕ್ಕೆ ಹೋದಾಗಲೂ ಒಂದೊಂದು ಇರ್ತದೆ. ಈ ಮಂತ್ರವನ್ನು ಶಿವ ಸನ್ನಿಧಾನಕ್ಕೆ ಹೋದಾಗ ಎಲ್ಲ ದೇವಸ್ಥಾನದಲ್ಲೂ ಈ ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು. ಪರಮೇಶ್ವರ ಅಂತಂದರೆ ಅರ್ಥ ಬರೀ ಈಶ್ವರ, ತ್ರಿಶೂಲ ಹಿಡಿದಂಥ ಈಶ್ವರ ಅಂತ ಅಷ್ಟೇ ಅಲ್ಲ. ಪರಮಶಿವ, ಪರಮೇಶ್ವರ ಅಂತಂದರೆ ಪರಮ ಅಂದರೆ ಶ್ರೇಷ್ಠವಾದದ್ದು ಅಂತ. ಎಲ್ಲಗಳಿಗೆ ಶ್ರೇಷ್ಠವಾದ ಶಕ್ತಿ ಯಾವುದೋ ಅದೇ, ಅದು ದೇವಿಯೂ ಆಗಿರುತ್ತೆ, ವಿಷ್ಣುವೂ ಆಗಿರ್ತಾನೆ, ಶಿವನೂ ಆಗಿರ್ತಾನೆ. ಹೀಗಾಗಿ ಅಲ್ಲಿ ಭೇದವಿಲ್ಲ, ನಮ್ಮಲ್ಲಿ ಭೇದ ಇದೆ. ನಾವು ಆಲೋಚನೆ ಮಾಡುವಲ್ಲಿ ವ್ಯತ್ಯಾಸ ಇದೆ, ನಮ್ಮ ನೋಡುವಲ್ಲಿ ವ್ಯತ್ಯಾಸ ಇದೆ. ಯಾಕೆಂದರೆ ನಮ್ಮ ಕಣ್ಣಿಗೆ ಹಾಗೆ ಕಾಣ್ತಾ ಇದೆ, ನಾವೊಂದು ರೂಪ ಮಾಡ್ಕೊಂಡಿದ್ದೀವಿ, ನಾವೊಂದು ಹೀಗೆ ಒಂದು ವ್ಯತ್ಯಾಸ ಮಾಡ್ಕೊಂಡಿದ್ದೀವಿ. ಆ ಕಾರಣದಿಂದಾಗಿ ವ್ಯತ್ಯಾಸ ಅನ್ನಿಸ್ತಾ ಇದೆ. ಆದರೆ ದೇವತಾ ಮಟ್ಟದಲ್ಲಿ ಇದ್ಯಾವುದೂ ಇಲ್ಲ. ಅದು ಸ್ತ್ರೀಯೂ ಹೌದು, ಪುರುಷವೂ ಹೌದು, ಸ್ತ್ರೀ ಪುರುಷರ ಭೇದವಿಲ್ಲದೆ ತತ್ವಾಚಕವೂ ಹೌದು, ತದ್ಬ್ರಹ್ಮ ಅಂತಲೇ ಕರೀತಕ್ಕಂಥದ್ದು. ಹೀಗಾಗಿ ನಮ್ಮ ಆಲೋಚನೆಗಳಿಗೂ ದೇವತಾ ಆಲೋಚನೆಗಳು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಬೇಡ, ಹೋಲಿಕೆ ಮಾಡಿಕೊಂಡು ಅಥವಾ ಇನ್ನೇನೋ ವ್ಯತ್ಯಾಸ ಮಾಡಿಕೊಂಡು ಒದ್ದಾಡೋದು ಬೇಡ. ನಾವು ಇದನ್ನು ನೀವು ಯಾವ ದೇವಸ್ಥಾನದಲ್ಲಾದರೂ ಹೇಳಿ, ಶ್ರದ್ಧೆ ಬೇಕು, ಮುಖ್ಯವಾಗಿ ನೀವು ಭಕ್ತಿ ಬೇಕು. 5 ಬೆರಳುಗಳು ದಶೇಂದ್ರಿಯಗಳು ಅಂತ, 5 ಇಂದ್ರಿಯ ಇದನ್ನು ನಮಸ್ಕಾರ, ಈ ಇಂದ್ರಿಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾಯಿದ್ದೆ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದಾಗಿ ಭಗವಂತನ ಕೃಪೆಯಾಗುತ್ತೆ. ಇದು ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಹೀಗಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಈ ಮಂತ್ರವನ್ನು ಪ್ರಕೃಷ್ಟ ಪಾಪನಾಶಾಯ ಅಂತಂದರೆ ಎಲ್ಲ ಪಾಪಗಳನ್ನು ಪರಿಹರಿಸು, ಫಲಸಿದ್ಧಿಯನ್ನು ಉಂಟು ಮಾಡಿಕೊಡು. ನಾನು ಯಾವ ಸಂಕಲ್ಪದಿಂದ ಬಂದಿದ್ದೀನೋ ಆ ಸಂಕಲ್ಪ ಸಿದ್ಧಿ ಆಗಬೇಕಾಗಿದ್ದರೆ ನಿನ್ನ ಅನುಗ್ರಹ ಬೇಕು. ನನ್ನ ಶ್ರಮದಿಂದ ಆಗುತ್ತಾ? ಖಂಡಿತ ಆಗಲ್ಲ. ನಾನು ಶ್ರಮ ಹಾಕ್ತೀನಿ, ಆದರೆ ಆ ಶ್ರಮಕ್ಕೆ ಇಷ್ಟೇ ಫಲ ಅನ್ನೋದು ನೀನು ನಿರ್ಣಯ ಮಾಡೋದು. ಹೀಗಾಗಿ ಆ ರೀತಿಯಲ್ಲಿ ನನಗೆ ಅನುಗ್ರಹ ಮಾಡಿಕೊಡು ಅಂತ ಹೇಳಿ ನೀವು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಆ ಪ್ರದಕ್ಷಿಣೆಯ ಫಲ ಶೀಘ್ರದಲ್ಲಿ ಪಡಿತೀರ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಯೋಚನೆ ಮಾಡಬೇಡಿ. ದೇವಸ್ಥಾನಕ್ಕೆ ಹೋದಾಗ ಮತ್ತೆ ಇನ್ನೇನೇನೋ ಯೋಚನೆಗಳು ಮಾಡ್ಕೊಂಡು ಕೂತ್ಕೋಬೇಡಿ. ಪ್ರದಕ್ಷಿಣೆ ಮಾಡುವಾಗಲೂ 100 ಆಲೋಚನೆ ಬರುತ್ತೆ ನಮಗೆ. ಅದನ್ನೆಲ್ಲ ನಿವಾರಣೆ ಮಾಡಿ, ಅಂದರೆ ಮನಸ್ಸನ್ನು ಸಂಪೂರ್ಣ ಎತ್ತಿಟ್ಟು, ಆಲೋಚನೆಗಳನ್ನು ಎತ್ತಿಟ್ಟು ಈ ಮಂತ್ರದ ಕಡೆ ಗಮನ ಕೊಡಿ, ಫಲ ಸಿಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ, 12 ರಾಶಿಗಳ ಫಲಾಫಲ ಹಾಗೆ ಕರೆ ಮಾಡಿದಂಥ ವೀಕ್ಷಕರಿಗೆ ಸಲಹೆ ಸೂಚನೆಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.